ದೇವಾಜೇ ಗರ್ವಾಜಿನೇವದೇ ಯಜ್ಞಂ ವಾಷ್ಟುದಯಾವತೋ ಸರಸ್ವತೇ ನಮಃ. ಸರಸ್ವತ್ಯಂ ತರ್ಕದ ಭಾತಿರಮಣ ಮುಖ್ಯಪಾದ ಅಮೃಣೀಪಿದೆ ವೇದವ್ಯಾಸ ಲಕ್ಷ್ಮೀ ಹೇಗ್ರೀವಾತ್ಮಕ ವ್ಯಾಸಾಯ ನಮಃ. ಎಲ್ಲಿಗೋಯ್ತಪ್ಪ? ಏನೇದಂ ಕಲ್ಪ್ಯತೆ ಭ್ರಾಂತಂ. ಏನೇದಂ ಕಲ್ಪ್ಯತೆ ಭ್ರಾಂತಂ ಭ್ರಾಂತಿಸ್ತಸ್ಯೈವ ಕಿಂ ನಾಸ್ತಿ ಅಂತತ್ವೇ ತಸ್ಯ ವಿಶ್ವಾದೇಃ ಈಶಾದ್ಯಭ್ರಾಂತಮೇವ ಹಿ. ಏನ ಇದಂ ಕಲ್ಪ್ಯತೆ ಅಂದರೆ ಅರ್ಥ ಏನು? ಈ ಯಾವ ಪ್ರಮಾಣದಲ್ಲಿ ಈಶತಜ್ಞಾನ ವೇದಾಕ್ಷಜಾನ ಮಾತ್ರ ಪೂರ್ವಿಣಃ ಈಶ ಬ್ರಹ್ಮಜ್ಞಾನ, ಈಶ್ವರ ಜ್ಞಾನ, ವೇದ ಜ್ಞಾನ, ಅಕ್ಷಜ, ಪ್ರತ್ಯಕ್ಷ, ಅನುಮಾನ ಮಾತ್ರ ಪ್ರಮೇಯ ಪ್ರಮಾಣ ಎಲ್ಲವೂ ಏನಿದೆ ವಿಶ್ವಸ್ಯ ಜಗತ್ತಿಗೆ ಭ್ರಾಂತಿ ಏನೈವ ಮಾನಾಭಾಸೆ. ಏನ ಇದಂ ಕಲ್ಪನೆ, ಯಾವ ಪ್ರಮಾಣಗಳಿಂದ ಈ ಜಗತ್ತೆಲ್ಲವೂ ಭ್ರಾಂತವಾಗಿದೆ ಅಂತ ಯಾರಂತಾರ ತಸ್ಯೈವ ಭ್ರಾಂತಿ ಕಿಂ ನಶ್ಯಃ. ಪ್ರತ್ಯಕ್ಷ, ಅನುಮಾನ, ಆಗಮ ಎಲ್ಲ ಪ್ರಮಾಣಗಳಿಂದ ಈಗಾಗಲೇ ಆಲ್ರೆಡಿ ಸಿದ್ಧವಾದ ಜಗತ್ತು ಪ್ರತ್ಯಕ್ಷ ಸಿದ್ಧ ಆಗಿದೆ, ಸತ್ಯ ಆಗಮನ ಸಿದ್ಧ ಆಗಿದೆ, ಅನುಮಾನ ಸಿದ್ಧ ಆಗಿದೆ. ಇಷ್ಟೆಲ್ಲ ಸಿದ್ಧವಾದ ಜಗತ್ತದಲ್ಲ ಏನೇವ ಅತೀ ದುರ್ಬಲವಾದ ಪ್ರಮಾಣದಿಂದ ಜಗತ್ತುಳ್ಳ ಏನ ಇದಂ ನೋಡು. ಏನ ಯಾವ ಪ್ರಮಾಣದಿಂದ ಮಾನಾಭಾಸೆಯಿಂದ ಒಂದೇ ಒಂದು ಪ್ರಮಾಣದಲ್ಲಿ ತೋರುವುದು ಸ್ವಭಾವತಃ ದುರ್ಬಲವಾದಂಥ ಕಲ್ಪನೆ. ತನ್ಮಾತ್ರಶ್ಯ ಆ ಒಂದೇ ಪ್ರಮಾಣಕ್ಕೆ ಅನ್ಯಥಾ ಭಾವ ಅಪ್ರಾಮಾಣ್ಯವಿದೆ. ವಿಶ್ವಸತ್ಯತಾ ಜಗತ್ತು ಗೌಡಪಾದರು ಹೇಳ್ತಾರೆ, ಅವ್ರದೇ ಯಾಕೆ ಭ್ರಾಂತಿ ಆದ. ಈಗ ಇದೆಲ್ಲ ಯಾಕೆ ಭಕ್ತಿಪಾದ ಯಾಕೆ ಹೊಂಟದ ಗೊತ್ತಾಯ್ತು. ಈ ಭಕ್ತಿಪಾದ ಭಗವದ್ಭಕ್ತಿ ಅಂದರೆ ಏನು? ಜೀವನದಲ್ಲಿ ಮಾಡ್ತಕ್ಕಂಥ ಅಸಾಧಾರಣ ಪ್ರೀತಿ. ಅಸಾಧಾರಣ ಪ್ರೀತಿಗೆ ಮೂಲ ಯಾವ? ಮಹಾತ್ಮ ಜ್ಞಾನಕ್ಕೆ ಮೂಲ ಯಾವ? ದೇವರು ಸೃಷ್ಟಿ ಮಾಡಿರ್ತಕ್ಕಂಥ ಜಗತ್ತಿನಲ್ಲಿ ಒಬ್ಬ ದೊಡ್ಡ ಇಂಜಿನಿಯರನ್ನ ಮಹಾತ್ಮ ಜ್ಞಾನಗಳು ತಗೊಂಡು ಕಟ್ಟಿರ್ತಕ್ಕಂಥ ಬಿಲ್ಡಿಂಗ್, ದೇವ್ರು ಕಟ್ಟಿರ್ತಕ್ಕಂಥ ಬಿಲ್ಡಿಂಗ್ ಯಾವ್ದು ಜಗತ್ತು. ಈ ಜಗತ್ತಿನ ಅತ್ಯಂತ ಪ್ರಮಾಣ ಭಾರಿ ಸತ್ಯ. ಜಗತ್ ಸತ್ಯ ಆದರೆ ಆ ಜಗತ್ ಸತ್ಯ ಜಗತ್ ಸೃಷ್ಟಿ ಮಾಡಿದ ಭಗವಂತನ ಸತ್ಯ ಅಲ್ವಾ? ಮಹಿಮಾ ಸತ್ಯ ಆದ್ರೆ ನಮ್ಗೆ ಅವನ ಉಪಕಾರ ಖರೆ ಅಂದ್ರೆ ಅವನ ಪ್ರೀತಿ ಇರ್ತದೆ. ಇದೇ ಮಹಾತ್ಮ ಜ್ಞಾನ ಅಲ್ವಾ? ದೇವರ ಮಹಾತ್ಮ ಜ್ಞಾನ ಗೊತ್ತಾಗುವುದೇ ಜಗತ್ ಸತ್ಯತ್ವ.
ಇಂಜಿನಿಯರ್ ಮೇಲಿರ್ತಕ್ಕಂಥ ಗೌರವ ಮಹಾತ್ಮೆ ಗೊತ್ತಾಗೋದೇ ಅವರ್ತಕ್ಕಂತಹ ಜಗತ್ಕರ್ತೃತ್ವ ಸತ್ಯ ಆಗಬೇಕು. ಜಗತ್ ಸತ್ಯ ಇಷ್ಟೆಲ್ಲ ಬಂದು ನೋಡು. ಜಗತ್ ಸತ್ಯ ಆದ್ರೆ ದೇವ್ರ ಕರ್ತೃ ಸತ್ಯ, ಕರ್ತೃ ಸತ್ಯ ಆದ್ರೆ ದೇವ್ರ ಮಹಿಮಾ ಸತ್ಯ ಆದ್ರೆ ಭಕ್ತಿ ಸತ್ಯ. ಭಗವದ್ಭಕ್ತಿಯ ಗಟ್ಟಿಗಾಗಿ ನಾವೇನು ಮಾಡಬೇಕೀಗ? ಜಗತ್ ಸತ್ಯ. ಆ ಜಗತ್ ಸತ್ಯ ಜಗತ್ ಮಿಥ್ಯಾ ಅಂತಕ್ಕಂಥದ್ದು ಯಾರು ಎಂಬ ಮತ ನಿವಾರಣ ನೋಡು. ಅದು ಹೆಂಗೆ ಹೇಳ್ತಾರೆ ನಮ್ಮ ಮಜಾ. ಇದು ನಮ್ಮ ಪ್ರತ್ಯಕ್ಷಕ್ಕೆ ಸತ್ಯ ಜಗತ್ತನ್ನು ಬರ್ತಾರೆ, ಅನುಮಾನದಿಂದ ಬರ್ತಾರೆ. ಆಗಮಗಳಂತೆ ಸಾಕಷ್ಟು ಇಷ್ಟು ಬಹು ಪ್ರಮಾಣಗಳಿಂದ ಸಿದ್ಧವಾಗಿದ್ದ್ಯಾವುದು? ಜಗತ್ ಸತ್ಯತ್ವ. ಇನ್ನು ಜಗತ್ ಮಿಥ್ಯಾ ಅಂತಕ್ಕಂಥದ್ದು ಯಾವುದು ಹೆಂಗೆ ಗೊತ್ತಾಗ್ತದ? ಇವತ್ತು ಮಿಥ್ಯಾ ಸಿಂಪಿಯಲ್ಲಿ ಕಾಣುವ ಬೆಳೆಯಂತೆ ಇದೊಂದು ಅನುಮಾನ. ನೀವು ನಾನಾಸ್ತಿ ಕಿಂಚನ ಎಂಬುವಂಥ ಒಂದು ದುರ್ಬಲ ಆಗಮ. ಆಮೇಲೆ ನಿಮ್ಮ ಈ ಆಗಮಗಳಿಗೆ ತಪ್ಪು ಅರ್ಥ ಮಾಡ್ತಕ್ಕಂಥ ನಿಮ್ಮ ಮಾಯಾವಾದಿಗಳ ಆಚಾರ್ಯರ ಮಾತು. ಒಂದು ಕಡೆಗೆ ನೂರಾರು ಸತ್ಯ ಅನ್ನಲಿಕ್ಕೆ ನೂರಾರು ಪ್ರಮಾಣಗಳು ಸಾಕ್ಷಿ ಪ್ರಮಾಣ, ಒಂದು ಕಡೆಗೆ ಜಗತ್ತು ಸುಳ್ಳು ಅಂತಕ್ಕಂಥಕ್ಕೆ ಎಲ್ಲಿಯೋ ಒಂದು ಅನುಮಾನ. ಗೌಡಪಾದರು ಅಥವಾ ಶಂಕರಾಚಾರ್ಯ ಹೇಳಿದ ಒಂದೆರಡು ಮಾತು. ಇವು ಯಾವ ತೂಕ? ಇಲ್ಲಿ 100 ಕಿಲೋ ಅದ, ಇದು 1 ಕಿಲೋ. ಅದು 1 ಕಿಲೋ ಆಭಾಸ. ಅದು 1 ಕಿಲೋನ ಪೂರ್ಣಿಲ್ಲ. ಆಭಾಸ ಪ್ರಮಾಣ. ಅದಕ್ಕೆ ಅದಂತಾರೆ ಏನ ಇದಂ ಶಾಂತಂ ಕಲ್ಪ್ಯತೆ ತಸ್ಯೈವ ಭ್ರಾಂತಿ ಕಿಂ ನ ಸ್ಯಾತ್. ಏನಾದರೂ ಬೆಳೆದಲ್ಲ. ಏನಂದರೆ ಏನೈವ ಮಾನಾಭಾಸೇನ ಪ್ರಮಾಣಾಭಾಸ, ಪ್ರಮಾಣ ಅಲ್ಲದು ಪ್ರಮಾಣಾಭಾಸ. ಏನ ಇದಂ ಏನಂದರೆ ಶಾಂತಂ ಕಲ್ಪ್ಯತೆ ತಸ್ಯೈವ ಭ್ರಾಂತಿ ಕಿಂ ನ ಸ್ಯಾತ್. ಅವನ ಆ ಮಾತೆ ಭ್ರಾಂತಿ ಕಲ್ಪಿತ ಅಂತ ಯಾಕೆ ಆಗಬಾರ್ದು? ವಿಶ್ವಾರೇಹೆ ನೋಡಿ, ಜಗತ್ತಿಗೆ ಶತ್ರುಭೂತನಾದ ತಸ್ಯ ಎಂದರೆ ಆ ಮಾಯಾವಾದಿಯ ಅಂತತ್ವೇ, ಆ ಮಾಯಾವಾದಿಯ ಮಾತೇ ಭ್ರಾಂತ ಆದಮೇಲೆ ಅಭ್ರಾಂತಮೇವ ಜಗತ್ತೆಲ್ಲೋ ಸುಳ್ಳಲ್ಲಂತ. ಈಗ ನೀವು ಜಗತ್ತೆಲ್ಲ ಸುಳ್ಳು ಅಂತೀರಿ. ಸುಳ್ಳು ಅಂತಕ್ಕಂಥ ನಿಮ್ಮ ಮಾತೇ ಸುಳ್ಳಾದ ಮೇಲೆ ಜಗತ್ ಸತ್ಯ. ವಿಶ್ವಾದಿ ಜಗತ್ತಿಗೆ ಅದಿ ಅಂತ, ಜಗತ್ ಶತ್ರು ಅಂತ ವಿಶ್ವಾದೇಹ ಅಂತಂದ. ವಿಶ್ವಾದೇಹ ಅಂದೇನು? ವಿಶ್ವಮಿಥ್ಯಾತ್ವವನ್ನು ಪ್ರತಿಪಾದನೆ ಮಾಡುವ ಜಗತ್ತಿನ ಅದೇ ವಿಶ್ವಾದೇಹೇ. ಗೌಡಪಾದಾಚಾರ್ಯ ಶಂಕರಾಚಾರ್ಯ ಅಂತತ್ವ. ಆದ್ದರಿಂದ ಅವರ ಮಾತುಗಳೇ ಆ ಭ್ರಾಂತಿ. ಗೌಡಪಾದರು ಶಂಕರಾಚಾರ್ಯ ಮೊದಲಾದಂಥವರ ಮಾತುಗಳು ಭ್ರಾಂತಂ ಅಂತತ್ವ. ಅವೇ ಭ್ರಾಂತಿ ಮೂಲಕ ಏನಾಯ್ತು? ಅಭ್ರಾಂತಮೇವ ಹಿ ಅಂದರೆ ಜಗತ್ತು ಸತ್ಯ ಅಂತಕ್ಕಂಥ ಮಾತು ಅಭ್ರಾಂತವೇ. ಅಭ್ರಾಂತ ಅಂದ್ರೇನು? ಸತ್ಯವೇ. ಇದು ನಿಮ್ಗೆ ಗೌಟಿ ಭಾಷೆದಾಗ ಹೇಳ್ಬೇಕಂದ್ರೆ ಜಗತ್ತೆಲ್ಲವೂ ಸುಳ್ಳು ಅಂತ ನೀವು ಅನ್ಲಿಕತ್ತೀರಿ. ನಿಮ್ಮನ್ನು ನಿಮ್ಮ ಪೈಕಿ ಯಾರೋ ಒಬ್ಬರಲ್ಲ. ಅದು ಕೋರ್ಟ್ರೊಳಗೆ ಎಷ್ಟೋ ದಿವಸ ವಾದ ನಡೀತು. ಪ್ರಮಾಣ ತೋರಿಸಪ್ಪ ಅಂತ ಒಂದು ಹೇಳಿದ್ರು. ಇಲ್ಲ ನಮ್ಮ ಆಚಾರ್ಯ ಒಬ್ಬರಿದ್ದಾರೆ, ಅವ್ರು ಹೇಳ್ಯಾರ. ಆಯಿತು, ಆ ಆಚಾರ್ಯ ಯಾವ ವಾಕ್ಯ ಅವ್ರು ಹೇಳಬೇಕು, ಅವ್ರಿಗೊಂದು ಪ್ರಮಾಣ ಬೇಕು. ವಿಶ್ವ ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ನೇಹನಾಸ್ತಿ ಒಂದು 4-5 ವೇದವಾಕ್ಯ. ಅದಕ್ಕೆ ಹಿಂಗೆ ಅವ ಜಗತ್ಸುಳ್ಳಂತ ನಿಮ್ದೇನಪ್ಪ ಭಯಾನ? ನಿಮ್ಮ ಅಭಿಪ್ರಾಯ ಏನು? ಮಾತು ಸತ್ಯಂ ವೇದ ಸತ್ಯಂ ವೇದ ಸತ್ಯಂ ವೇದ ಅಂತ ಹೇಳೋ ವೇದವಾಕ್ಯ. ಜಗತ್ತೆಲ್ಲವೂ ಸತ್ಯದಂತ ನಮ್ಮ ಅನುಭವ. ಈ ಕೋರ್ಟು, ಈ ಆರ್ಗ್ಯುಮೆಂಟು, ಜಡ್ಜ್ಮೆಂಟು ಇದೆಲ್ಲ ಜಗತ್ತಿನಾಗದ ಇಲ್ಲ. ಜಡ್ಜ್ ಸಾಹೇಬ್ರ, ನೀವು ಜಡ್ಜಿಗೆ ಕೇಳ್ತದ, ನಾವು ವಕೀಲ. ಜಡ್ಜ್ ಸಾಹೇಬ್ರ, ನೀವು ಜಡ್ಜ್ಮೆಂಟ್ ಸತ್ಯ ಮಿಥ್ಯಾನ ಹೇಳಿ. ಸತ್ಯ ನಮ್ಮ ಆರ್ಗ್ಯುಮೆಂಟ್ ಸತ್ಯ ಮಿಥ್ಯಾನ, ನಿಮ್ಮ ಆರ್ಗ್ಯುಮೆಂಟ್. ಮತ್ತು ಇದೆಲ್ಲ ನಮ್ಮ ಕೋರ್ಟದ ಕಲಾಪಗಳ ಸತ್ಯ ಆದ ಮೇಲೆ
ಸತ್ಯಾಗ ಜಗತ್ತಾಗದೆ ಇದು ಜಗತ್ತು. ಈ ಜಗತ್ತು ಸತ್ಯ ಸುಳ್ಳು ನೀವೇ ಹೇಳಬೇಕು, ಸತ್ಯದ. ಆಮೇಲೆ ಇವರೆಲ್ಲ ಈ ಕೋರ್ಟು ಕಲಾಪು ಎಲ್ಲ ಆರ್ಗ್ಯುಮೆಂಟ ಸುಳ್ಳು ಗೆಲ್ತಾರೆ. ಹಿಂಗಂತಾರಲ್ಲ ಅವ್ರು. ಯಾಕೆ ಅವ್ರು ಹಿಂಗೆ ಅಂದ್ರೆ ಇದಾಗ್ತದೆ. ಇಲ್ಲ, ಇದು ಮುಂದೆ ಬ್ರಹ್ಮಜ್ಞಾನ ಬಂದ ಮೇಲೆ ಸುಳ್ಳು ಅಂತ ಆಗ್ತದೆ. ಅರ್ಥಕ ಸತ್ಯನೇ ಅಲ್ಲ. ಬ್ರಹ್ಮಜ್ಞಾನ ಬಂದ ಮೇಲೆ ಇದೆಲ್ಲವೂ ಸುಳ್ಳು ಅಂತ ಗೊತ್ತಾಗಿದೆ. ಇದು ಯಾರಿಗೆ ಒಬ್ರಿಗೆ ಗೊತ್ತಾಗಬೇಕು. ಒಬ್ರಿಗೆ ಬ್ರಹ್ಮಜ್ಞಾನ ಆದವ್ರು ಯಾರಿಲ್ಲ ಅಷ್ಟೇ. ಬ್ರಹ್ಮಜ್ಞಾನ ಬಂದ ಮೇಲೆ ಇದು ಸುಳ್ಳು ಅಂತ ಗೊತ್ತಾಗ್ತದಂತ ಎಲ್ಲ ಅಂತೂ ಏನಾಯ್ತು, ಜಡ್ಮೆಂಟ್ ಒಳಗೆ ಏನಾಯಿತು, ಇದೆಲ್ಲ ಜಗತ್ತೆಲ್ಲವೂ ಸುಳ್ಳು ಅಂತ ಆದ ಮೇಲೆ ಈಗ ನಿನ್ನ ಮಾತೆಲ್ಲದಪ್ಪ ಜಗತ್ತಾಯ್ತು. ಆ ಜಗತ್ತು ನಿನ್ನ ಮಾತು ಸುಳ್ಳಾಯ್ತು. ನಿಮ್ಮ ಮಾತು ಸುಳ್ಳಾಯ್ತು. ನಿನ್ನ ಮಾತು ಸುಳ್ಳಾದ್ಮೇಲೆ ನೀವು ಸುಳ್ಳನ್ನು ಸುಳ್ಳು ಅಂದ್ರೆ ಸತ್ಯ ನೀವಂತಿಲ್ಲ. ಟೂ ಮೇಕ್ ಒನ್ ಅದು ಹೇಳ್ತಾರೆ. ಭವೇಯುರು ಭ್ರಾಂತಯೋ ನೃಣಾಂ. ಇನ್ನು 54ನೇ ಶ್ಲೋಕ. ಭವೇಯುರು ಭ್ರಾಂತಯೋ ನೃಣಾಂ ನೈವೇಶಾದೇಕ ಸಂಚನ ಸತ್ಯತ್ವಂ ಅಕ್ಷಯಂ ಪ್ರಾಪ್ತಂ ಯದಿ ಭ್ರಾಂತಮಿತಿಷ್ಯತೆ. ಅಂತಾರೆ ನೃಣ ಮನುಷ್ಯರಿಗೆ ಅಂದರೆ ಒಳಗಿನ ಹೊರಗಿನ ಕಾರಣಗಳು ಮನುಷ್ಯರಿಗೆ. ಭ್ರಾಂತಯ ನೃಣ ಭ್ರಾಂತಯ ಭ್ರಾಂತಿಗಳು ಭವೇಯು ಆಗ್ತವೆ. ನೃಣ ಭ್ರಾಂತಯ ಭವೇಯು. ಮಾನವರಿಗೆ ಭ್ರಾಂತಿ ಬರಬಹುದು. ಯಾಕೆ ನಿಮ್ಮ ಇಂದ್ರಿಯಗಳು ಬುದ್ಧಿ ದೋಷ ಅವ. ನೃಣಾಂ ಭ್ರಾಂತಿಯು ಭವೇಯು. ನೃಣಾಮದೇನು ಮನುಷ್ಯರಂತಹ ಸಾಮಾನ್ಯ ಮಾನವರಿಗೆ ಭ್ರಾಂತಿ ಭವೇಯು, ಭ್ರಾಂತಿ ಆಗಬಹುದು. ಈಶಾದೇಹೇ ಕಥಂಚನ ನೈವ. ಏನು ಈಶಾದೇಹೇ ಅದೇನರ್ಥ? ಈಶ ಪರಮಾತ್ಮನಿಗೆ ಹಾಗೂ ಆದಿಪದದ ವೇದವಾಕ್ಯ. ಈಶಾದೇಹಿ ಅಂದರೆ ಪರಮಾತ್ಮನೇ ಮೊದಲಾದವರಿಗೆ ಇಂದ್ರಿಯ ದೋಷಗಳು ಇಲ್ಲ, ಹೊರಗಿನ ಕಾರಣಗಳು ಇಲ್ಲ. ಅದ ಕಾರಣ ಭ್ರಾಂತಯ ಭ್ರಾಂತಿಯು ನೈವ ಎಂದು ಆಗಂಗಿಲ್ಲ. ಏನು ಈಶಾದೇಹೇ ಅನ್ವಯ ಮಾಡ್ಕೋತಾರೆ ನೋಡ್ಕೊಳ್ಳಿ. ನೃಣಾಂ ಭ್ರಾಂತಿ ಭವೇಯು ಅರ್ಥ ಆಯ್ತಿಲ್ಲ. ಇನ್ನು ನಮ್ಮೆಂಬಂಥ ದೋಷವುಳ್ಳ ಮಾನವರಿಗೆ ಭ್ರಾಂತಿ ಕೂಡಬಹುದು. ಆದರೆ ಈಶಾದೇಹೇ ಈಶಾ ಅಂದರೆ ಪರಮಾತ್ಮನ ಜ್ಞಾನಕ್ಕೆ ಭ್ರಾಂತಿ ಆಗಂಗಿಲ್ಲ. ಹಾಗಾದ್ರೆ ನೇನಾನಾಸ್ತಿ ಕಿಂಚನ ಇತ್ಯಾದಿ ಅದ್ವೈತ ಪರ ವಾಕ್ಯಗಳವಲ್ಲ, ಈ ಜಗತ್ತಿಗೆ ಮಿಥ್ಯಾತ್ವ ಹೇಳ್ತಾರ ಅಂತ ಕೇಳಿದ್ರೆ ಇಲ್ಲ. ಸತ್ಯತ್ವಂ ಅಕ್ಷಯಂ ಪ್ರಾಪ್ತಂ ಇದು ಭ್ರಾಂತಮಿತಿಷ್ಯತೆ. ಹೇಳ್ತಾರೆ. ಅಂದರೆ ಈಗ ಪ್ರತ್ಯಕ್ಷೋ
ಜಗತ್ ಸತ್ಯ ಅಂತ ಹೋದ್ರು. ಆಗಮ ಸುಳ್ಳು ಅಂತ ಹೇಳೋದು. ಪ್ರತ್ಯಕ್ಷದ ತಾತ್ಕಾಲಿಕ ಪ್ರಮಾಣ. ನಾವು ನೀವೆಲ್ಲ ಇರತಕ್ಕ ಆಗಮ ನಿತ್ಯದ, ನಿತ್ಯವಾದ ಆಗಮಗಳಲ್ಲಿ ಜಗತ್ ಸುಳ್ಳು ಅಂತ ಹೇಳ. ಪ್ರತ್ಯಕ್ಷ ಏನಾಗ್ಯದ ತಾತ್ಕಾಲಿಕ ಸತ್ಯ. ನೀವು ಪರ್ಮನೆಂಟ್ ನೀವು ಇದು ಇದ್ದೀರಿ, ಏನೋ ಜಡ್ಜ್ ಇದ್ದೀರಿ. ಒಂದು ತಾತ್ಕಾಲಿಕ ಜಡ್ಜ್ ಬಂದ ಇವರಿಬ್ಬರೊಳಗೆ ಪ್ರಮಾಣ ಪರ್ಮನೆಂಟ್ ಇದ್ದಾವನೆ. ಹಾಗೆ ಜಗತ್ತು ಏನಾಗಿದೆ ತಾತ್ಕಾಲಿಕ ಸತ್ಯ, ಇದು ಪ್ರತ್ಯಕ್ಷ. ಆಗಮ ಏನಾಗಿದೆ ನಿತ್ಯ ಸತ್ಯ, ನಿತ್ಯವಾದ ಸತ್ಯವಾದ ಆಗಮದ ಜಗತ್ ಸುಳ್ಳದು. ಈ ತಾತ್ಕಾಲಿಕ ಸತ್ಯ ಅಂತ ಹಿಂಗೆ ಅವಂತಾನ ಯಾರು ದ್ವೈತ. ಸತ್ಯತ್ವಂ ಅಕ್ಷಜಂ ಪ್ರಾಪ್ತಂ ಇದು ಭ್ರಾಂತಮಿತಿ. ನೋಡಿ, ಅಕ್ಷಜಂ ಪ್ರಾಪ್ತಂ ಸತ್ಯತ್ವಂ ಇದು ಭ್ರಾಂತಿನಿಷ್ಠತೆ. ಹಿಂಗೆ ಅನ್ವಯ. ಅಕ್ಷಜಂ ಅಂದ್ರೆ ಕಣ್ಣು ಮೊದಲಾದ ಇಂದ್ರಿಯಗಳಿಂದ ಬಂದ ಜ್ಞಾನದಲ್ಲ, ಅದು ಭ್ರಾಂತಮಿತಿ ಇಷ್ಯತೆ. ಹಾಗಾದ್ರೆ ಏನಾಯ್ತು? ಸಾಮಾನ್ಯಂ ಆಗಮಶ್ಯಾಪಿ ಪ್ರತ್ಯಕ್ಷಾದನ್ಯತ ಕುತಃ. ಹಾಗಾದ್ರೆ ಆಗಮಶ್ಯ ಪ್ರಾಮಾಣ್ಯಮಪಿ ಪ್ರತ್ಯಕ್ಷಾದನ್ಯತಃ ಕುತಃ. ಸರಿ, ಪ್ರತ್ಯಕ್ಷದಿಂದ ಬಂದ ಜ್ಞಾನ ಏನಾಯಿತು ನಿಮ್ಮ ಪ್ರಕಾರ? ತಾತ್ಕಾಲಿಕವಾಗಿ. ವೇದವು ಪ್ರಮಾಣ, ವೇದಗಳಿಗೆ ಪ್ರಾಮಾಣ್ಯ ನಾವು ಗ್ರಹಣ ಮಾಡ್ತೇವೆ. ವೇದಗಳಿಗೆ ಪ್ರಾಮಾಣ್ಯ ಗ್ರಹಣ ಮಾಡೋದು ಯಾವುದು? ಸಾಕ್ಷಿ. ಅದು ಪ್ರತ್ಯಕ್ಷ. ವೇದಗಳ ಪ್ರಾಮಾಣ್ಯವನ್ನು ಗ್ರಹಣ ಮಾಡೋದು ಯಾವುದು? ಅದು ಪ್ರತ್ಯಕ್ಷ. ನಿನ್ನ ಪ್ರಕಾರ ಏನಾಯ್ತು? ಅದು ಭ್ರಾಂತಿ ಆಗಲಿ. ಅದಲ್ಲ, ಅದು ಭ್ರಾಂತಿನೇ ಆಯ್ತು. ಪ್ರತ್ಯಕ್ಷ ವೇದಗಳಲ್ಲಿ ವೇದ ಶ್ರೇಷ್ಠ, ಓಕೆ, ಒಪ್ಕೊಳ್ಳಿ. ವೇದಗಳ ಪ್ರಾಮಾಣ್ಯದ ಗ್ರಹಣ ಮಾಡೋದು ಯಾವುದು? ಮತ್ತು ಅದು ಕೂಡ ಪ್ರತ್ಯಕ್ಷನೇ. ಯದಿ ಅಕ್ಷಜಂ ಪ್ರಾಪ್ತಂ ಸತ್ಯತ್ವಂ, ಪ್ರತ್ಯಕ್ಷಗಳಿಂದ ಸಿದ್ಧವಾದ ಸತ್ಯತ್ವವು ಇದು ಭ್ರಾಂತಮಿತಿಷ್ಯತೆ. ಪ್ರಾಮಾಣ್ಯಮ ಆಗಮಶ್ಯ, ಆಗಮಶ್ಯ ಪ್ರಾಮಾಣ್ಯಮಪಿ ಪ್ರತ್ಯಕ್ಷಾದನ್ಯತಃ. ಆಗಮದ ಪ್ರಾಮಾಣ್ಯವನ್ನು ಗ್ರಹಣ ಮಾಡೋದು ಪ್ರತ್ಯಕ್ಷ ಬಿಟ್ಟು ಬೇರೆ ಏನಾದರೂ ಪ್ರಮಾಣದ ಏನೋ ಇಲ್ಲ. ವೇದಗಳು ಪ್ರಮಾಣವಾಗಿವೆ ಅದು ಗ್ರಹಣ ಮಾಡೋದು ಯಾವುದು? ಇದ್ರ ಬಿಟ್ಟು ಮತ್ತೇನಾದರೂ ಪ್ರಮಾಣದನ ಇಲ್ಲ. ಸಾಕ್ಷಿ ಪ್ರತ್ಯಕ್ಷತೋ ಏವ ಮಾನಾನ ಮಾನತ ಇದೆ. ನೋಡಿ, ಮಾನಾನ ಮಾನತ. ಮಾನ ಅಂದ್ರೆ ಪ್ರಮಾಣ. ಪ್ರಮಾಣಗಳ ಪ್ರಾಮಾಣ್ಯ ನಮಗೆ ಗೊತ್ತಾಗೋದೇ ಸಾಕ್ಷಿಯಿಂದ. ಪ್ರಮಾಣಗಳ ಪ್ರಾಮಾಣ್ಯಗಳು ಗೊತ್ತಾಗ ನಿಮಗೆ ಮಾನ್ಯ ಹೇಳಿದ್ರು. ಪ್ರಮಾಣಗಳ ಪ್ರಾಮಾಣ್ಯ ಅಂದರೆ ಏನಂತ ಕೇಳಿದ್ರೆ ಸರ್ವಮೂಲವು ಪ್ರಮಾಣ ಅಂತ. ಅದಕ್ಕೆ ನಾವು ಮಧ್ವಾಚಾರ್ಯ ಹೇಳಿದ ಪಂಚಭೇದಗಳು ಸತ್ಯ. ಪಂಚಭೇದಗಳ ಪ್ರಮಾಣ ಯಾಕೆ? ಆಗಮಗಳು, ಮಧ್ವಾಚಾರ ಆಗಮಗಳು ಹೇಳ್ತಾರೆ. ಅಂದರೆ ಒಂದು ವಸ್ತುವಿನ ಪ್ರಮಾಣಗಳು. ಓಕೆ, ಒಪ್ಕೊಂಡು ಈ ಪುಸ್ತಕ, ಇದು ಪುಸ್ತಕ ಅಂತಲಿಕ್ಕೆ ಪ್ರಮಾಣ ಏನಂದ್ರೆ ಕಣ್ಣು, ಪ್ರತ್ಯಕ್ಷದಿಂದ ಗೊತ್ತಾಗ್ತದೆ. ಸರಿ, ಇದು ಪುಸ್ತಕ ಅಂತ ಹೆಂಗೆ ಹೇಳ್ತದೆ? ಕಣ್ಣಿಗೆ ಕಾಣಿಸ್ತದ. ಕಣ್ಣಿಗೆ ಕಾಣಿಸೋದ್ರೆ ಏನು? ಇಂದ್ರಿಯಗಳಿಗೆ, ವಸ್ತುಗಳಿಗೆ ಸಂಪರ್ಕ. ಕಣ್ಣ ಪ್ರಮಾಣ, ಕಣ್ಣೇ ಪ್ರಮಾಣಕ್ಕೆ ಏನಾದ ಸಾಕ್ಷಿ. ಇದು 1 ಕಿಲೋ ಕಾಯಿಪಲ್ಯ ಆದ ಅನ್ಲಿಕ್ಕೆ ನೀವು ಏನು ಮಾಡ್ತಾರೆ ಹೇಳಿ? 1 ಕಿಲೋ ಕಲ್ತ, 1 ಕಿಲೋ ಕಲ್ ಹಾಕ. ಈ ಕಲ್ಲೇ 1 ಕಿಲೋ ಅನ್ಲಿಕ್ಕೆ ಏನಾದ? ಮತ್ತೊಂದು ಕಿಲೋ, ಇನ್ನೊಂದು ಕಿಲೋ ಕಲ್. ಅದ್ಯಾಕದ? ಅನವಸ್ಥ. ಹಂಗೆ ಪ್ರಮಾಣಗಳ ಪ್ರಾಮಾಣ್ಯ ವ್ಯವಸ್ಥೆ ಆಗಬೇಕಾದ. ಪ್ರಮಾಣಗಳ ಪ್ರಾಮಾಣ್ಯ ವ್ಯವಸ್ಥೆ ಆಗುವುದಿಲ್ಲ. ಈ ಕಣ್ಣು, ಕಿವಿ ಮೊದಲಾದ ಇಂದ್ರಿಯಗಳಿಂದ ಬಂದ ಜ್ಞಾನವು ಪ್ರಮಾಣ. ಈ ಪ್ರಮಾಣಗಳ ಪ್ರಾಮಾಣ್ಯ ಗ್ರಹಣ ಮಾಡೋದು ಯಾವುದು? ಹೇಳಿದೆವು. ಪ್ರಮಾಣಗಳ ಪ್ರಾಮಾಣ್ಯ ಹೆಂಗಪ್ಪ? ನೀವು ಯಾರೋ ಮನೆಗೆ ಹೋಗಿರಿ, ಜೀವನಕ್ಕಾಗಿ ನೀರು ಕೊಟ್ಟಂತೆ.
ನೀರು ತಂದಿರ್ತಾರೆ. ಇದು ನೀರು ಅಂತ ನಿಮ್ಗೆ ಜ್ಞಾನ ಹೆಂಗಾಗ್ತದೆ? ಕಣ್ಣಿಂದ ನೀರು ಅಂತ ನೋಡ್ತೀರಿ, ನಾನು ಕುಡಿತೀನಿ, ನನಗೆ ಇದು ನೀರಿನ ಜ್ಞಾನ. ನೀರಿನ ಜ್ಞಾನ ಜೊತೆಗೆ ಏನಾಗ್ತದೆ? ಇದು ಪ್ರಾಮಾಣಿಕ ನೀರಂತೂ ಗ್ರಹಣ ಆಗ್ತದೆ. ಬರೀ ನೀರಿನ ಜ್ಞಾನ ಅಷ್ಟೇ ಆಗಂಗಿಲ್ಲ. ಹಾ, ಅದು ನಿಮಗೆ ಇಂದ್ರಿಯಗಳಿಂದ ವಸ್ತುವಿನ ಜ್ಞಾನ ಆಗ್ತದೆ. ಇಂದ್ರಿಯಗಳಲ್ಲಿ ವಸ್ತುವಿನ ಜ್ಞಾನ ಹುಟ್ಟಿಸು ತಾಕತ್ತದ. ಏನದ? ವಸ್ತುವಿನ ಜ್ಞಾನ. ಇನ್ನೊಂದು ತಾಕತ್ತ ಅದ್ರೊಳಗೆ ಪ್ರಾಮಾಣ್ಯ ಗ್ರಹಣ ಹುಟ್ಟಿಸೋದು. ಪ್ರಾಮಾಣ್ಯ ಹುಟ್ಟಿಸು ಅಂದ್ರೆ ಇದಂ ಪುಸ್ತಕಂ ಇದಂ ನೀರಂ ಅಂತ ಹೇಗೆ ಜ್ಞಾನ ಆಗ್ತದೆ. ಜ್ಞಾನ ಹೆಂಗೆ ಹುಡ್ತದೆ ನೋಡಿ ಹೇಳಿ. ಆ ಕಣ್ಣು ಇನ್ನೊಂದು ತಾಕತ್ತದ. ಏನು ಹೇಳ್ರಿ? ಪ್ರಾಮಾಣ್ಯನೂ ಹುಟ್ಟಿಸ್ತದೆ. ಎರಡು ಏಕಾಲಕ್ಕೆ ಆಗ್ತದೆ. ಮೊದಲು ನೀರು ಅಂತಾಗಿ ಆದ್ಮೇಲೆ ಪ್ರಮಾಣ ಅಂತ ಎರಡು ಕೂಡ ಹಾಗೆ ಏನು ಮಾಡ್ತೀವಿ? ನೀರು ತಂದು ಕಡಕ್ಕೆ ಕುಡಿದು ಬಿಡ್ತೀವಿ ನೀವು. ಚಹಾ ಚಟ ಭಾಳ ಚಹಾ ತಂದ್ರೆ ಮಾಡ್ಕೊಂಡು ಕೊಡೇ ಬಿಡ್ತಾರೆ. ತಮ್ಮಿಂದ ಚಹಾ ಮಾಡಂಗಿಲ್ಲ. ಯಾಕೆ ಹೇಳ್ರಿ? ಆ ಚಹಾದ ಜ್ಞಾನ ಆದ ಕೂಡಲೇ ಎರಡು. ಈಗ ನಮಗೆ ನಿಮ್ಮ ಮಂಗಲಿಗೆ ಅಂತ ಜ್ಞಾನ, ನೀವು ನೋಡಿದ ಮಂಗಲಿಗೆ ಜ್ಞಾನ, ಇವರೇ ಮಂಗಲಿಗೆ ಹೌದಲ್ಲ ಅಂತ ಸೊಸೆ ಬರ್ತಾನೇನೋ? ನೀವು ಮಂಗಲಿಗೆ ಅಂತ ಜ್ಞಾನ ಆಗೋ ವೇಳೆಗೆ ನೀವು ಪ್ರಾಮಾಣಿಕ ಜ್ಞಾನ ಆಯ್ತು. ಅದು ಇಂದ್ರಿಯಗಳಲ್ಲಿ ಶಕ್ತಿಯನ್ನು ಗೊತ್ತಂದ್ರೆ ಜ್ಞಾನವನ್ನು ಹುಟ್ಟಿಸುವ ಮತ್ತು ಹುಟ್ಟಿಸುವ ಜ್ಞಾನ. ಇದು ಉತ್ಪತ್ತಿ ಅಂತ. ಜ್ಞಪ್ತಿ ಅಂದ್ರೆ ತಿಳುವಳಿಕೆ. ಇದು ಪುಸ್ತಕ ಎಂಬ ಜ್ಞಾನವುಳ್ಳವನು ನಾನು. ಇದು ನಾನು ಅಹಂ ಪುಸ್ತಕ ಜ್ಞಾನಿ ಅಂತೇಳಿ. ಹಾಗಾದ್ರೆ ಈ ಪುಸ್ತಕ ಎಂಬ ಜ್ಞಾನದ ಜ್ಞಾನ ಯಾರಿಗೆ ಆಯ್ತು? ಜೀವ. ಅವನಿಗೆ ಸಾಕ್ಷಿ. ಅವಾಗ ಬರೀ ಜ್ಞಾನ ಇಲ್ಲ, ಜ್ಞಾನ ಪ್ರಾಮಾಣಿಕರಣೂ ಆಗ್ತದೆ. ಅದು ಜ್ಞಪ್ತವು ಸ್ವತಃ ಉತ್ಪತ್ತವು ಜ್ಞಪ್ತವು. ಜ್ಞಾನ ಹುಟ್ಟುವ ವೇಳೆಗೂ ಪ್ರಾಮಾಣ್ಯ ಹುಟ್ಟುತ್ತದೆ. ಜ್ಞಾನ ಗ್ರಹಣ ಆಗುವ ವೇಳೆಗೂ ಪ್ರಾಮಾಣ್ಯ ಗ್ರಹಣ. ವೇದವು ಅತ್ಯಂತ ಪ್ರಮಾಣ ನಿಮಗೆ ಜ್ಞಾನ ಹುಟ್ಟು. ಈ ವೇದ ಪ್ರಾಮಾಣ್ಯದ ಜ್ಞಾನ ಗ್ರಹಣ ಮಾಡೋದು ಯಾವುದು? ಸಾಕ್ಷಿ. ಅಂದಮೇಲೆ ವೇದಗಳ ಜ್ಞಾನ ಪ್ರಾಮಾಣಿಕ ಗ್ರಹಣ ಮಾಡೋದು ಸಾಕ್ಷಿ ಅದಲ್ಲ. ಆ ಸಾಕ್ಷಿನೇ ಪ್ರತ್ಯಕ್ಷ. ಅದು ಪ್ರಮಾಣ ಹೌದು. ಅದು ಪ್ರಮಾಣ ಸ್ವತಃ ಪ್ರಮಾಣ. ಅದ್ರ ಪ್ರಾಮಾಣ್ಯವನ್ನು ಗ್ರಹಣ ಮಾಡಲಿಕ್ಕೆ ನನಗೆ ನಾ ಇದ್ದೀನಿಲ್ಲ ಸ್ವಲ್ಪ ದಯವಿಟ್ಟು ಹೇಳಪ್ಪ ಅಂತೇಳಿ. ನಾ ಇದ್ದೀನಿ, ನನ್ನ ಪ್ರಕೃತಿ ನೋಡ್ರೆ ಡಾಕ್ಟರ್ ಹೇಳ ಅಲ್ಲ, ನನ್ನ ಎಕ್ಸಿಸ್ಟೆನ್ಸ್. ನೀವು ಯಾರಾದ್ರೂ ಕೇಳ್ತೀರ? ನಿಮ್ಮ ಇರುವಿಕೆಯನ್ನು ನೀವು ಇನ್ನೊಬ್ಬರಿಗೆ ಹೇಳ್ತೀರ? ಸರ್ಕಾರದವ್ರು ಕೇಳ್ತಾರ. ನಾಳೆ ಬಂತ ನವಂಬರ್ ಲಿವಿಂಗ್ ಸರ್ಟಿಫಿಕೇಟ್ ಜೀವಂತ ಇದ್ದೀರಿಲ್ಲ ನಿಮಗೆ ಕೇಳ್ತಾರ ಅವರು. ನಾವು ಕೇಳೋದು ಸ್ವಲ್ಪ ದಯವಿಟ್ಟು ಡಾಕ್ಟರ್ಗೆ ಏನು ಕೇಳ್ಬೋದು? ನಮ್ಮ ಪ್ರಕೃತಿ ನೋಡ್ರಪ್ಪ, ನನಗೆ ಹಾರ್ಟ್ ಹೋಗಿತ್ತು, ನಾ ಇದ್ದೀನಿಲ್ಲೋ ದಯವಿಟ್ಟು ಹೇಳೋದು ಕೇಳ್ತೇನೆ. ನಿಮ್ಮ ಇರುವಿಕೆಯನ್ನು ಗ್ರಹಣ ಮಾಡಿದ್ದು ಯಾವುದು? ಸಾಕ್ಷಿ. ಸಾಕ್ಷಿ ಅಂದರೆ ಜೀವ, ಮತ್ತೊಂದೇನೇ ಇಲ್ಲ. ಜೀವಾತ್ಮನ ಜ್ಞಾನಕೋಶವೇ ಸಾಕ್ಷಿ ಅಂತ. ಹಾಗೆ ಜಗತ್ತಿನಲ್ಲಿ ಪ್ರಮಾಣಗಳ ಪ್ರಾಮಾಣ್ಯವನ್ನು ಹುಟ್ಟಿಸುವುದು ಇಂದ್ರಿಯಗಳು, ಗ್ರಹಣ ಮಾಡುವುದು ಸಾಕ್ಷಿ. ಪ್ರಾಮಾಣ್ಯವನ್ನು ಹುಟ್ಟಿಸುವುದು ಇಂದ್ರಿಯಗಳು, ಗ್ರಹಣ ಮಾಡುವುದು ಸಾಕ್ಷಿ. ವೇದಗಳ ಅದೇ ನಾನಾಸ್ತಿ ಕಿಂಚಿತ ಸರ್ವೋತ್ತರಂ ಬ್ರಹ್ಮತತ್ವವಶಿ ಅದ್ವೈತ ವಾಕ್ಯವ ಅಂತ ನೀವು ಹೇಳ್ಕೋತೀವಿ. ಅವು ಅದ್ವೈತ ವಾಕ್ಯ ಅಲ್ಲೇ ನಾವು ನಂತರ ಹೇಳ್ತೀವಿ. ಈ ಅದ್ವೈತ ವಾಕ್ಯಗಳಂತ ಏನಲ್ಲ ನೀವು ಹೇಳ್ಕೋತೀವಿ. ಇವುಗಳ ಪ್ರಮಾಣ ಹೌದು. ಪ್ರಮಾಣ. ಈ ಪ್ರಮಾಣ ಗ್ರಹಣ ಮಾಡೋದು ಯಾರು? ಸಾಕ್ಷಿ. ಆ ಸಾಕ್ಷಿನ ಪ್ರತ್ಯಕ್ಷತೆ ಒಂದು ಸ್ವಲ್ಪ ಅಂತಿಲ್ಲ. ಚೂಣಿಯನ್ನೇ ಪೆಟ್ರೋಲ್ ಹೊರಗಿನ ಕಣ್ಣಿನ ಹುಟ್ಟಿದ್ದು ಸಾಮಾನ್ಯ ಪ್ರತ್ಯಕ್ಷ. ರಿಫೈನ್ಡ್ ಮಾಡಿ ತಗೊಳ್ಳೋದು ಸಾಕ್ಷಿ.
ಇದು ಪ್ರತ್ಯಕ್ಷ ಸೂಪರ್ ಫೈನ್ ಅಂತ ಸೂಪರ್ ಫೈನ್ ಪ್ರತ್ಯಕ್ಷ. ಇಂದ್ರಿಯಗಳು ಹುಟ್ಟಿದ್ದು ಸಾಮಾನ್ಯ, ಇಂದ್ರಿಯಗಳ ಪ್ರಾಮಾಣ ಗ್ರಹಣ ಮಾಡುವ ಸಾಕ್ಷಿ ಸೂಪರ್ ಅಂದ ಮೇಲೆ ಅದ್ವೈತ ಜಗತ್ತೆಲ್ಲವೂ ಮಿಥ್ಯೆ ಅಂತಕ್ಕಂಥ ವೇದವಾಕ್ಯಗಳ ಪ್ರಾಮಾಣ್ಯವನ್ನು ಗ್ರಹಣ ಮಾಡೋದು ಸಾಕ್ಷಿ ಅಂದಮೇಲೆ ಇದ್ರ ಪ್ರಕಾರ ಪ್ರತ್ಯಕ್ಷ ದುರ್ಬಲ, ಪ್ರತ್ಯಕ್ಷ ಅಲ್ಲ ಅಂದಿ ಅಂತ ಪ್ರಬಲ ಪ್ರಮಾಣ ಯಾವುದು ವೇದ. ಆ ವೇದಗಳ ಪ್ರಮಾಣ ಗ್ರಹಣ ಮಾಡೋದು ಯಾವುದು ಪ್ರತ್ಯಕ್ಷ, ಅದು ದುರ್ಬಲ. ಅದು ಹೇಳಿದ್ರೆ ನೋಡಿ, ಪ್ರಾಮಾಣ್ಯಮಾಗಮಶ್ಯಾಪಿ ಪ್ರತ್ಯಕ್ಷ ಅನತಃಕೃತ ಆಗಮಶ್ಯ ಪ್ರಾಮಾಣ್ಯಮಪಿ ಅನ್ವಯ ಹೇಳ್ತೀನಿ ಅನ್ವಯ ನೋಡಿ. ಆಗಮದ ಪ್ರಾಮಾಣ್ಯವೂ ಕೂಡ ಪ್ರತ್ಯಕ್ಷ ಧನ್ಯತಃ ಕೃತಃ, ಪ್ರತ್ಯಕ್ಷದಿಂದ ಬೇರೆ ಯಾವ ಪ್ರಮಾಣದ ಗ್ರಹಣ ಆಗ್ತದೆ? ಸಾಕ್ಷಿ ಪ್ರತ್ಯಕ್ಷತೋ ಏವ ಮಾನತ ಈಯತೆ ಅಂದೆ. ಹಾಗಾದ್ರೆ ಎಲ್ಲಿಂದ ಆಗ್ತದೆ ಹೇಳ್ರಿ? ಮಾನತ ಅಂದರೆ ಮಾನದಂದ ಪ್ರಾಮಾಣ್ಯ. ಎಲ್ಲ ಪ್ರಮಾಣಗಳ ಬರೀ ವೇದ ಒಂದೇ ಅಲ್ಲ, ಪ್ರತ್ಯಕ್ಷ ಅನುಮಾನ ಆಗಮ ಈ ಮೂರೂ ಪ್ರಮಾಣಗಳ ಪ್ರಾಮಾಣ್ಯ ಮಾನತ ಏನಪ್ಪ ಸರದ ಮಾನತ ಅಂದ್ರೆ ಏನು? ಪ್ರಾಮಾಣ್ಯ. ಮೂರು ಇದು ಮಾನತ ಪ್ರಮಾಣಗಳ ಪ್ರಾಮಾಣ್ಯ. ಪ್ರಮಾಣಗಳ ಪ್ರಾಮಾಣ್ಯವು ಸಾಕ್ಷಿ ಪ್ರತ್ಯಕ್ಷತೋ ಏವ ಈಯತೆ ಸಂಧಿ ಮಾನತ ಈಯತೆ ಅದ ನೋಡಿ. ಸಾಕ್ಷಿ ಪ್ರತ್ಯಕ್ಷದಿಂದಲೇ ಏವ ಅಂದ್ರೆ ಈ ಏವ ಸಾಕ್ಷಿ ಪ್ರತ್ಯಕ್ಷದಿಂದಲೇ ಈಯತೆ ಏನಾಗ್ತದೆ? ತಿಳಿಯಲ್ಪಡುತ್ತದೆ. ಮಾನತ ಸಾಕ್ಷಿ ಪ್ರತ್ಯಕ್ಷತಃ ಏವ ಈಯತೆ. ಮಾನಗಳ ಮಾನವು ಸಾಕ್ಷಿ ಪ್ರತ್ಯಕ್ಷದಿಂದಲೇ ಏನಾಗ್ತದೆ? ಗೊತ್ತಾಗ್ತೀಯತೆ. ಸಾಕ್ಷಿಣಃ ಸ್ವಪ್ರಕಾಶತ್ವಂ ಅನವಸ್ಥ. ಆ ಸಾಕ್ಷಿ ಪ್ರತ್ಯಕ್ಷವೇ ಅವುಗಳ ಪ್ರಾಮಾಣ್ಯ ಹೆಂಗೆ ಗೊತ್ತಾಗ್ತದೆ? ಇನ್ನೊಂದು ಪ್ರಮಾಣ ಅದರ ಪ್ರಾಮಾಣ್ಯ ಅನವಸ್ಥ. ಸಾಕ್ಷಿ ಪ್ರತ್ಯಕ್ಷತ್ವಂ ಸಾಕ್ಷಿಣಃ ಪ್ರತ್ಯಕ್ಷ ಸ್ವಪ್ರಕಾಶತ್ವ. ಹಾಗಾದ್ರೆ ಏನು ಮಾಡಬೇಕು? ಸಾಕ್ಷಿಯ ಪ್ರತ್ಯಕ್ಷ ಸ್ವಪ್ರಕಾಶ ಅಂದೇನು? ಮತ್ತೊಂದು ಈ ಪುಸ್ತಕ ನಮ್ಗೆ ಎದ್ರಿಂದ ಗೊತ್ತಾಯ್ತು? ಕಣ್ಣು ಪುಸ್ತಕ ಎರಡೋ ಬೆಳಕಿಂದ ಗೊತ್ತಾಯ್ತು. ಪುಸ್ತಕ ನಮಗೆ ತಿಳಿಬೇಕಾದ್ರೆ ಬೆಳಕು ಬೇಕು. ಈ ಬೆಳಕು ಎಲ್ಲಿಂದ ಬರ್ತದ? ಲೈಟಿಂದ ಬೆಳಕು ಯಾವ ಬೆಳಕಿಂದ ಬರ್ತದ? ಲೈಟು ಇದನ್ನು ತೋರಿಸ್ತದೆ, ಇದು ಫಲಪ್ರಕಾಶ. ಲೈಟ್ ಏನು ಮಾಡ್ತೀವೋ ಇದು ಫಲಪ್ರಕಾಶ. ಲೈಟ್ ಇದರಿಂದ ಗೊತ್ತಾಗ. ಲೈಟ್ ಎದ್ರಿಂದ ಗೊತ್ತಾಗ್ತಪ್ಪ? ಸ್ವಪ್ರಕಾಶ. ಹಾಂ ಲೈಟ್ ಹೆಂಗೆ ಗೊತ್ತಾಗ್ತದ? ಸ್ವಪ್ರಕಾಶ. ಅರ್ಥ ಆಯ್ತು? ಸೂರ್ಯ ನೋಡ್ಲಿಕ್ಕೆ ಬ್ಯಾಟ್ರಿ ಹಿಡಿಲಿಕ್ಕೆ ಕಾರಣ ಹಂಗ ಈ ಪ್ರಮಾಣಗಳ ಪ್ರಾಮಾಣ್ಯ ಗೊತ್ತಾಗೋದು ಅದರಿಂದ ಸಾಕ್ಷಿ ಪ್ರಾಮಾಣ್ಯ ಗೊತ್ತಾಗೋದ್ರಿಂದ ಸಾಕ್ಷಿಣಃ ಸ್ವಪ್ರಕಾಶತ್ವಂ. ಸಾಕ್ಷಿ ಸ್ವಪ್ರಕಾಶ ಆಗ್ಯದ, ಅದಕ್ಕೆ ಇನ್ನೊಂದು ಪ್ರಕಾಶ ಬೇಕಾಗಿಲ್ಲ. ಈ ಪುಸ್ತಕ ಪರಪ್ರಕಾಶ ಆಗ್ಯದ, ನೋಡ್ಲಿಕ್ಕೆ ಬೇರೆ ಬೆಳಕು ಬೇಕು. ಅದು ಲೈಟ್ ನೋಡ್ಲಿಕ್ಕೆ ಸಾಕ್ಷಿಣಃ ಸ್ವಪ್ರಕಾಶತ್ವ ಅನ್ಯಥಾ ಅನವಸ್ಥಾ ತಥೋ ನಹಿ. ಅಂದರೆ ಒಂದು ವೇಳೆ ಸ್ವತಃ ಸಾಕ್ಷಿಗೂ ಇನ್ನೊಂದು ಸಾಕ್ಷಿ ಬೇಕಾದ ಅನವಸ್ಥಾ. ಜಗತ್ತಿನಾಗ ಇದು ಹೊರ ಯಾವುದಪ್ಪ ಅಂದ್ರೆ ತಾಲೂಕಾ ಕೋರ್ಟ್ ಜಗತ್ತು ಡಿಸ್ಟ್ರಿಕ್ಟ್ ಕೋರ್ಟಿಗೆ ಅದ್ರ ಮೇಲೆ ಅಪೀಲ್ ಹೋಗಿದೆ ಹೈಕೋರ್ಟ್ಗೂ ಸುಪ್ರೀಂ ಕೋರ್ಟ್. ಸುಪ್ರೀಮು ನಮಗೆ ಪ್ರಮಾಣ ಇಲ್ಲ ಅಂದ್ರೆ ಅನವಸ್ಥೆ. ನಾವು ಹೇಳ್ತೇವೆ ಇದಪ್ಪ ಹಾಗೆ ತಥೋ ಅನವಸ್ಥಾ ನಹಿ ಅಂದ್ರೆ ಸ್ವಪ್ರಕಾಶವಾಗಿದ್ದರಿಂದ ಅನವಸ್ಥಾ ದೋಷವೂ ಇಲ್ಲ.
ಪರಪ್ರಕಾಶ ಆಗಿತ್ತು ಅನವಸ್ಥ. ಅದು ಗೊತ್ತು. ಸಾಕ್ಷಿ ಸ್ವಯಂ ಪ್ರಕಾಶವಾಗಿದ್ದರಿಂದ ಏನಾಗಿರೋದು ಅನವಸ್ಥ. ಅನವಸ್ಥ ಸತ್ಯವಾದ. ಇಲ್ಲ, ನಾನು ಹಿಂದೆ ಹೇಳಿದ್ರಿ ಅದೇ ಮಾತಾಡ್ತೀನಿ. ಅಕ್ಷರಸ್ಯ ಪ್ರಮಾಣತ್ವ ತಾತ್ಕಾಲಿಕ. ಪ್ರತ್ಯಕ್ಷಾದಿ ಪ್ರಮಾಣಗಳಿಂದ ಹುಟ್ಟಿದ ಜ್ಞಾನದ ತಾತ್ಕಾಲಿಕದ ಯದಾ ಭವೇ. ಇಲ್ಲ, ನಾವು ಪ್ರತ್ಯಕ್ಷಾದಿ ಪ್ರಮಾಣಗಳು ಎಷ್ಟೇ ಚಲೋ ಇದ್ದರೂ ತಾತ್ಕಾಲಿಕ ಪ್ರಮಾಣ. ಕಾಮ ಪೋತೆ ಮಾಮ ಅಂತಾರೆ ಅಷ್ಟೇ. ಐಕ್ಯಾಗಮಶ್ಚ ಕಿಂ ಶಾಪಿ ದಾದಶ. ಹಾಗಾದ್ರೆ ಐಕ್ಯವನ್ನು ಹೇಳುವ ಆಗಮಗಳು ತಾತ್ಕಾಲಿಕ ಪ್ರಮಾಣ ಆಗಬಾರ್ದು. ಪ್ರತ್ಯಕ್ಷಾದಿ ಪ್ರಮಾಣಗಳು ತಾತ್ಕಾಲಿಕ ಅಂತ ಐಕ್ಯಾಗಮಶ್ಚ ಏತಾದೃಶ ಕಿಂ ನಶ್ಯ. ಇದಾದ ನಿಮ್ಮಂಗೆ ಹಂಗ ಅವಕ್ಕೂ ತಾತ್ಕಾಲಿಕ ಐಕ್ಯ ಪ್ರಮಾಣ ಮಿಥ್ಯಾತ್ಮ ವಿಶ್ವಸ್ಯ ಸತ್ಯ. ಯಾವ ತಾತ್ಕಾಲಿಕ ಆಗಲಿ ಅಂದರೆ ತಾತ್ಕಾಲಿಕ ಅಂದರೆ ಮುಂದೆ ಅವು ಪ್ರಮಾಣ ಐಕ್ಯಾಗಮಗಳಿಗೆ ಮಿಥ್ಯಾತ್ವ ಬಂತು. ವಿಶ್ವಸತ್ಯತ ತಾನೇ ಸುಳ್ಳು ಅನ್ಸೋಣ. ತಾತ್ಕಾಲಿಕಂ ಪ್ರಮಾಣತ್ವಂ ಅಕ್ಷರಸ್ಯ ಯದಾ ಭವೇತ್ ಐಕ್ಯಾಗಮಶ್ಚ ಕಿಂ ನ ಸ್ಯಾತ್ ತಸ್ಯಾಪೇತಾದೃಶಂ ಯದಿ ಐಕ್ಯ ಪ್ರಮಾಣ ಮಿಥ್ಯಾತ್ವಂ ತದಾ ವಿಶ್ವಸ್ಯ ಸತ್ಯತಾ ಐಕ್ಯವಾಕ್ಯಸ್ಯ ಮಾನತ್ವಂ ಯದ್ಯವಾದಮಿತಿಷ್ಯತೆ ಅಕ್ಷರಸ್ಯಾಪಿ ಮಾನತ್ವಂ ನಾವಾದ್ಯಂ ಕಿಮಿತಿಷ್ಯತೆ. ಇಲ್ಲ, ಐಕ್ಯವಾಕ್ಯದು ವೇದವಾಕ್ಯ. ವೇದ ಅಪೌರುಷೇಯ, ಅದು ಯಾವ ದೋಷಾದಿಗಳು ಅದಕ್ಕೆ ಇರಂಗಿಲ್ಲ. ಅದಕ್ಕೆ ಐಕ್ಯವಾಕ್ಯಸ್ಯ ಯದಿ ಮಾನತ್ವಂ ಅಬಾಧ್ಯಂ. ಐಕ್ಯವಾಕ್ಯದ ಮಾನತ್ವ ಅಬಾಧ್ಯ ಅಂದ್ರೇನು? ಬಾಧ ಅಂದ್ರೇನು? ಇದು ಅಲ್ಲ. ವೇದ ಐಕ್ಯವಾಕ್ಯಕ್ಕೆ ಅಬಾಧ್ಯತ್ವದ, ಪ್ರತ್ಯಕ್ಷಕ್ಕೆ ಬಾಧ್ಯತ್ವದ ಅವಂತ ಇದಂ ಎಂಬುವಂಥ ಜ್ಞಾನ ಬಾಧ್ಯದದು, ಪ್ರತ್ಯಕ್ಷದದು. ಅದರ ನೇನಾರ್ಥಕ್ಕಿಂತ ಎಂಬುವಂಥ ವಾಕ್ಯಕ್ಕೆ ಬಾಧ್ಯದ. ಆದ್ದರಿಂದ ಐಕ್ಯವಾಕ್ಯ ಅಬಾಧ್ಯ. ಅಬಾಧ್ಯ ಅಂದ್ರೆ ದೋಷ ಇಲ್ಲ. ಅದರ ಪ್ರತ್ಯಕ್ಷಕ್ಕೇನದ ದೋಷ. ಐಕ್ಯವಾಕ್ಯಸ್ಯ ಮಾನತ್ವಂ ಯದಿ ಅಬಾಧಂ ಇತಿ ಇಷ್ಯತೆ. ಯದಿ ಐಕ್ಯವಾಕ್ಯಸ್ಯ ಮಾನತ್ವಂ ಅಬಾಧಂ ಇತಿ ಇಷ್ಯತೆ. ಒಂದು ವೇಳೆ ಈಗ ಇಫ್ ಅಂತಿದೆ, ಒಂದು ವೇಳೆ ಐಕ್ಯವಾಕ್ಯಕ್ಕೆ ಅಬಾಧ್ಯಂ ಇತಿ ಇಷ್ಯತೆ. ಹಾಗಾದ್ರೆ ಅಕ್ಷರಸ್ಯಾಪಿ ಮಾನತ್ವಂ ನಾಬಾಧ್ಯಂ ಕಿಮಿತಿ ಇಷ್ಯತೆ. ಪ್ರತ್ಯಕ್ಷದ ಹುಟ್ಟಿರತಕ್ಕಂತಹ ಸಾಕ್ಷಿಪ್ರತಕ್ಕಂತಹ ಜ್ಞಾನಕ್ಕೂ ಅಬಾಧ್ಯತ್ವ. ಅದ ಅಬಾಧ್ಯತ್ವ ಯಾಕಪ್ಪ ಆಗಿಲ್ಲ? ಅದ್ಯಾಕೆ ಅಬಾಧ್ಯ? ಅದ್ಯಾಕೆ ಅಬಾಧ್ಯ ಆಗಬಾರ್ದು? ನಿಮ್ದು ಅಷ್ಟೇನ ಅವ್ನು ಹಿಂಗೆ ಹೇಳ್ದಂಗೆ ನಿಮ್ಮ ವಾಕ್ಯ ಅದ ಪ್ರಮಾಣ, ನಮ್ಮ ವಾಕ್ಯ ಪ್ರಮಾಣ ಹಂಗಂದಾಗ ಹಾಗಾದ್ರೆ ನಮ್ಮ ವಾಕ್ಯ ಯಾಕೆ ಪ್ರಮಾಣ ಆಗಬೇಕು ಅಂತ ಹಿಂಗೆ ಕೇಳ್ದಂಗೆ. ಅಕ್ಷರಸ್ಯಾಪಿಯಿಂದ ಪ್ರತ್ಯಕ್ಷವೇ ಮೊದಲಾದರಿಂದ ಹುಟ್ಟಿದ ಮಾನತ್ವ ಅಬಾಧ್ಯಂ ಕಿಮ್ನ ಇತಿಷ್ಯತೆ. ಅವು ಕೂಡ ಅಬಾಧ್ಯ ಅಂತ ಯಾಕೆ ಒಪ್ಪಂಗಿಲ್ಲಪ್ಪ? ಕಾರಣ ಏನು? ಅದ್ವೈತ ಹಾನಿ ಸಾಮಾನ್ಯ ನ ವಿಶೇಷಶ್ಚ ಕಶ್ಚನ. ಯದಿ ಸ್ವತಸ್ತ್ವಂ ಪ್ರಾಮಾಣ್ಯೇ ವಿಶ್ವಸತ್ತಾ ಕಥಂ ನ ತೇ.
ಹಾಂ ಅದ್ವೈತ ಹಾನಿ ಸಾಮಾನ್ಯ ನ ವಿಶೇಷಶ್ಚ ಕಚ್ಚ ಅದೇ ಇಲ್ಲ ಅದ್ವೈತವನ್ನು ಹೇಳುವ ವೇದವಾಕ್ಯ ಏನಲ್ಲ ನಿಮಗೆ ಪ್ರತ್ಯಕ್ಷಾದಿಗಳಿಗೆ ಸುಳ್ಳು ತರಿಸಿದನ್ನು ಅವಾಧ್ಯನೇ ನಿಮ್ಮ ಕಣ್ಣ ತಪ್ಪಿರ್ತಾವೆ ಬುದ್ಧಿ ಸರಿಯಿಲ್ಲ ಅವು ನಿಮಗೆ ಬಾಧ ತರಿಸ್ತದ ಎಲ್ಲ ಜಗತ್ತು ಸುಳ್ಳು ಸುಳ್ಳು ಅಂದಾಗ ಏನ್ರಿ ನಮಗೆ ಸರ್ವದೇ ನಮ್ಮ ಕಣ್ಣಿಗೆ ಅನುಭವಕ್ಕೆ ಸತ್ಯದ ಸುಳ್ಳು ಅಂತಲ್ಲ ಇವ ಮೇಲ್ನೋಟಕ್ಕದ ಬಾಧ್ಯ ಅಂತ ಅನಿಸಿದ ಅಬಾಧ್ಯಗಳೇ ಯಾವ ಅದ್ವೈತ ವಾಕ್ಯಗಳು. ಹಾಗಾದ್ರೆ ಈ ಪ್ರತ್ಯಕ್ಷಾದಿಗಳು ಮೇಲ್ನೋಟಕ್ಕೆ ನಿನಗೆ ಬಂದ ಅವು ಅಬಾಧ್ಯನೆ. ಅದ್ವೈತ ಹಾನಿ ಸಾಮಾನ್ಯ ನ ವಿಶೇಷ ಕಷ್ಟ. ಅದ್ವೈತ ಹಾನಿ ಆಗ್ತದೆ ಅಂತಂದ್ರೆ ಇದು ಪ್ರತ್ಯಕ್ಷ ಹಾನಿ ಇಲ್ಲಿ ಆಗ್ತದೆ. ಅಂದ್ರೆ ಎರಡೂ ಅವಾಧ್ಯತ್ವ ಸಾಮ್ಯದ. ಪ್ರತ್ಯಕ್ಷಕ್ಕೂ ಸಾಮ್ಯ. ಮೇಲ್ನೋಟಕ್ಕೆ ಅದ್ವೈತ ಹೇಳೋದು ತಪ್ಪು ಅಂತ ಅನಿಸಿದ್ರು ಹಂಗೆ ಜಗತ್ತೆಲ್ಲ ಸುಳ್ಳೋದು ನೀವು ತಪ್ಪು ಅನಿಸ್ತಾ ಇಲ್ಲ. ಅಲ್ಲಿ ನಾನು ನೋಡಕ್ಕೆ ಹಂಗೆ ಅನಿಸಿದ್ರು ಒಳಗೆ ಇರೋದು ಸತ್ಯ. ಹಂಗೆ ನಾವೇನು ಹೇಳ್ತೇವೆ ಇದು ಅಹಿಂಘಟ ಅಯಂಪಟ ಎಂಬುವಂಥದ್ದು ಸತ್ಯ. ಇದು ತಾತ್ಕಾಲಿಕ ಸತ್ಯ ಅಂತ ಅನಿಸಿದ್ರು ಕೂಡ ನಿತ್ಯವಾದ ಸತ್ಯನೇ ಅಲ್ಲ. ಸಾಮಾನ್ಯ ಎರಡೂ ಕಡೆಗೆ ಉತ್ತು ಸರಿಯಲ್ಲ. ಯದಿ ಸತ್ಯತ್ವ ಪ್ರಾಮಾಣ್ಯ ವಿಸತ್ಯತಾ ಕಥಂ ಏನಿಲ್ಲ. ಅದ್ವೈತ ಹೇಳ್ತಕ್ಕಂಥ ವೇದ ಪ್ರಾಮಾಣಿಕ ಸ್ವತಸ್ತು ಅದಕ್ಕೆ ಇನ್ನೊಂದು ಪ್ರಮಾಣ ಬೇಕಾಗಿದೆ. ಪ್ರತ್ಯಕ್ಷಕ್ಕೂ ಅಷ್ಟೇ. ಯಾಕಂದ್ರೆ ಅದ್ವೈತವನ್ನು ಪ್ರತಿಪಾದನೆ ಮಾಡುವ ವೇದವಾಕ್ಯಗಳು ಹೆಂಗೆ ಸ್ವತಸ್ತು ಅದ ಹಂಗ ಪ್ರತ್ಯಕ್ಷಾದಿ ಪ್ರಮಾಣ ಸ್ವತಸ್ತು ಅದ. यदि स्वतस्त्वं प्रामाण्य विश्वत्ना कथम नते प्रामाण्य स्वतः आದಾಗ जगत सत्यत्वಕ್ಕೆ ಪ್ರಾಮಾಣ್ಯ ಸ್ವತಃ ಯಾಕೆ ಆಗಬಾರ್ದು? ಹಾಗೆ ಹೀಗೆ ಪ್ರಾಮಾಣ್ಯಸ್ಯ ಚ ಮರ್ಯಾದ ಕಾಲತೋ ವ್ಯಾಹತ ಭವೇ. ಅನಾಂತರೇ ಪ್ರಮಾಣಂ ಚೇತ್ ಇದಾನೀಂ ಮಾನತಾ ಕುತಃ. ಅವ ಅಲ್ರಿ ನಾ ಹೇಳೋದು ನಿಮಗೆ ತಿಳಿಯುವಂತಲ್ಲ, ನಾ ಏನು ಮಾಡಲಿ ಇದೊಂದು ಅಂತಿರ್ತಾನೆ. ತಿಳಿದಾರ್ದೆ ಹೇಳಿ ನಾವು ಕನ್ಫ್ಯೂಸ್ ಮಾಡುವಾಗ ಹೇಳಿ ಏನಪ್ಪ ಎಷ್ಟು ತಿಳಿಯುವಂತ ಏನು ಮಾಡಬೇಕು ಅಂತಾನ. ನಾವು ಇಲ್ಲೆಲ್ಲ ಅಂದೀವಿ ನಿಮಗೆ ಜಗತ್ ಸತ್ಯದ ವೇದ ಸತ್ಯದ ನಾವು ಒಪ್ಪೀವಲ್ಲ. ನಾವು ಯಾವಾಗ ಸತ್ಯ ಅಂತ ಒಪ್ಪೀವು. ಕಾಲಾಂತರೇ ಮುಂದೆ ಎಂದೋ ಬ್ರಹ್ಮ ಅಂತ ಗೊತ್ತಾದಾಗ ಏನಾಗ್ತದ ಸುಳ್ಳು ದೀರ್ಘ. ಹಾಂ ಕಾಲಾಂತರಿ ಕಾಲತಃ ಪ್ರಾಮಾಣಸ್ಯ ಮರ್ಯಾದ ವ್ಯಾಹತ ಭವೇ. ಏನಿದೆ ಇದು ಅವ್ರ ಮಾತಿಗೆ ಚಲೋ ಗೊತ್ತದ. ನಾವೇನು ಹೇಳಿದ್ವಿ ನಿಮಗೆ ಈಗೆಲ್ಲ ಇಲ್ಲಿ ಮಾತ್ರ ಭೇದ ವ್ಯಾವಹಾರಿಕ ಎಲ್ಲ ನಾವು ಸತ್ಯ ತಗೊಂಡಿರೋದು. ಕಾಲಾಂತರೇ ಮಾಡ್ತೀವಿ ಅದ್ವೈತ ಸಾಕ್ಷಾತ್ಕಾರ ಕೂಡ ಜಗತ್ತಲ್ಲಿ ಏನಾಗ್ತದೆ ಹೇಳಿ ಈ ಕಾಲತಃ ಪ್ರಾಮಾಣ್ಯಸ್ಯ ಮರ್ಯಾದ ನಂಗೇನಾಯ್ತು ಈಗ ಪ್ರತ್ಯಕ್ಷ ಪ್ರಾಮಾಣ್ಯವು ಕಾಲತಃ ಅದಕ್ಕೆ ಲಿಮಿಟೇಷನ್ ಏನದ ಕಾಲತಃ ಲಿಮಿಟೇಷನ್. ಅದು ಈಗ ಮುಂದಿಲ್ಲ, ಅದು ಕಾಲತಃ ನಿಂತ. ಹಾಗಾದ್ರೆ ವ್ಯಾಹತ ಅಂತ ಇದು ಈ ಕಾಲತಃ ಇದಕ್ಕೆ ಪ್ರಾಮಾಣ್ಯದ ಅಂದ್ರೆ ನಿನ್ನ ಮಾತಿಗೆ ವಿರುದ್ಧ ಆಗ್ತದೆ. ಯಾಕೆ ಕಾಲಾಂತರೇ ಅಪ್ಯಮಾನಂ ಚೇತ್ ಇದಾನೀಂ ಮಾನತಾ ಕುತಃ. ಮುಂದಿದ ಅಪ್ರಾಮಾಣ್ಯ ಈಗಾಗ ಅಪ್ರಮಾಣ. ಒಬ್ರು 100 ವರ್ಷ ಇರ್ತಾರೆ ಅಂದ್ರೆ ಮತ್ತೆ ಮುಂದಿರಂಗಿಲ್ಲ. ಅದೇನದು 100 ವರ್ಷ ಇದ್ದದ್ದು ಅದು ಹೌದು.
ಈಗ ಪ್ರಮಾಣ ಅಷ್ಟದ ಮುಂದೆ ಪ್ರಮಾಣ ಇಲ್ಲ ಅಂತೇನೆ. ಮುಂದೆ ಅಪ್ರಾಮಾಣಿಕ ಆದ್ರೆ ಈಗಾಗ ಪ್ರಮಾಣಕ್ಕೆ ಆಗಬಾರ್ದು. ನೀನು ತೋರಿಸ್ಕೊಡಪ್ಪ. ಈಗ ಸಿದ್ಧ ಆಗಿಲ್ಲ. ಏನೋ ಈಗ ಇದು ಪ್ರಮಾಣ ಅದ, ಮುಂದಿದ ಅಪ್ರಾಮಾಣಿಕ ಅಂತ ಗೊತ್ತಾಗ್ತದೆ. ಕಾಲಾಂತರ ಅವಧಿ ಏನಿಲ್ಲ. ಅದಕ್ಕೆ ಪ್ರಾಮಾಣಿಕ ಕಾಲತ್ವ ಹೇಳಿದೆ ಅದು. ಮತ್ತು ಮುಂದೂ ಅಪ್ರಮಾಣ ಆಗ್ತಿತ್ತು ಅಂದರೆ ಈಗಾಕ ಪ್ರಮಾಣ ಆಗ್ಬಾರ್ದು. ನಾನು ನಿಮಗೆ ಇದು ಬಂಗಾರ ಅಂತ ಈಗ ತಿಳ್ಕೊಳ್ಳಿ, ಎಂತಪ್ಪ ನಡೀತದೆ. ಮುಂದೆ ಒಂದು ದಿವಸ ನಿಮಗೆ ಹೇಗೆ ಕೊಡ್ತದೆ ಬಂಗಾರ ಬಂದು ಗೊತ್ತಾ. ಮುಂದಿನ ಬಂಗಾರ ಅಲ್ಲ ಅಂತ ಗೊತ್ತದ. ಮತ್ತು ಈಗೂ ಬಂಗಾರ ಅಲ್ಲ ಅದು. ನಮ್ಮ ಗೊತ್ತಾಗೋದ್ರ ಮೇಲೆ ಡಿಪೆಂಡ್ ಇದು. ಈಗ ಇದು ಪುಸ್ತಕ ಕರೆ ಇಲ್ಲಿರು ವ್ಯವಹಾರಕ್ಕಾಗಿ ಒಬ್ಬರು ಏನು ನಡೀತಂತೆ, ಗಾಡಿ ನಡೀರಿ ಮುಂದೆ ಹೋಗಿದ್ದು ಗೊತ್ತಾಗ್ತದೆ. ಏನು ಪುಸ್ತಕ ಅಲ್ಲ, ಮುಂದೇನು ಗೊತ್ತಾಗ್ತಲ್ಲ ಪ್ರಾಮಾಣಿಕ. ಈಗಾಗ ಪ್ರಾಮಾಣಿಕ ಆಗಬಾರ್ದು. ಅಪ್ರಾಮಾಣಿಕ ಯಾವಾಗ ಅಪ್ರಾಮಾಣಿಕ ಇದು ಮಾಯಾ ಕೋಟಿಂಗ್ ಆಗಿದೆ. ಮಾಯಾ ಈಗೂ ಅದ, ಆಗೂ ಇರ್ತದೆ. ಮಾಯಾ ಅದು ಮಾಯಾ ಹೋಗ್ತದೆ ಕರೆ. ಮಾಯಾ ಸತ್ಯನೋ ಸುಳ್ಳು. ಯಾವ ಮಾಯಾದಿಂದ ನೀವು ಸುಳ್ಳು ಅಂತೀರಿ, ಆ ಮಾಯಾ ಸತ್ಯನೋ ಮಿಥ್ಯಾನೋ? ಅದು ಮಿಥ್ಯ ಆಗಬೇಕು. ಅದು ಮಿಥ್ಯ ಆಗಬೇಕು. ಜಗತ್ತು ಮಿಥ್ಯಾಭೂತ ಮಾಯಾದಿಂದ ಇದ್ಯಾಂಗ ಮಿಥ್ಯಾಭೂತ ಹುಲಿಯಿಂದ ಖರೆ ಹುಲಿ ಹೆಂಗೆ ಸಾಯ್ತದೆ ಹಾಗೆ. ಆದ್ದರಿಂದ ಏನಾಯ್ತು, ಪ್ರಾಮಾಣ್ಯಸ್ಯ ಮರ್ಯಾದ, ಪ್ರಾಮಾಣಿಕ ಕಾಲತಃ ಮರ್ಯಾದ ಏನು ಹೇಳಿ ಲಿಮಿಟೇಷನ್ ಆಗೋದು ಸರಿ ಲಿಮಿಟೇಷನ್ ಹೇಳಿ ಲಿಮಿಟೇಷನ್ ವ್ಯಾಹತ ನೀವು ಮಾತು ಕಳಿಸ್ ಸುಳ್ಳಾಯ್ತು. ಈಗ ನೀವು ಈಗ ಮನುಷ್ಯ ಇದ್ದೀರಿ, ಮುಂದಿನ ಮನುಷ್ಯ ಇರಂಗದ ಇವು ಇದೆ. ಕಾಲಾಂತರೇ ಅಪಾನ ಅಂದರೆ ಕಾಲಾಂತರದಲ್ಲಿ ಈ ಪ್ರತ್ಯಕ್ಷ ಅಮಾನ ಆದರೆ ಇದಾನಿ ಮಾನತ. ಈಗ ಹೆಂಗೆ ಮಾನ ಇದಾನಿ ಮಾನತ ಕೃತ ಪ್ರಮಾಣಿತ ಎಲ್ಲ ವೇಳೆಗೂ ಪ್ರಮಾಣ ಶಬ್ದಕ್ಕೆ ಅರ್ಥ ಅದು ಏನು ಹೇಳ್ರಿ, ಮೂರೂ ಕಾಲದೊಳಗೆ ಏಕ ಪ್ರಕಾರವಾಗಿರೋದೇ ಪ್ರಮಾಣ ಅಲ್ವಾ? ಮತ್ತು ಮಿಥ್ಯಾತ್ ಪ್ರಮಾಣಂ ಮೋಕ್ಷೇಪಿ ಮಾನಂ ಕಿನ್ನೇತಿ ಮನ್ಯತೆ. ಮಾನತ್ವೇ ಅದ್ವೈತಃ ನಿಶ್ಚ ಮಾನತ್ವೇಪ್ಯ ಮೋಕ್ಷತಃ. ಸರಿ ಬಾ, ಇದನ್ನು ಬಿಟ್ಬಿಟ್ಟು ಹೋಗಿ ಮೋಕ್ಷ ಹಂಗೆ ಆಗ್ತದ. ಹಂಗಾದ ಮೋಕ್ಷ ಒಳಗೆ ನಾವೆಲ್ಲರೂ ಒಂದು ಹಾಕೋತೀವಿ. ಅಲ್ಲಿ ವೇದನೂ ಇದೆ. ಮೋಕ್ಷದಾಗ ವೇದನೂ ಇದೆ. ನಮ್ಮ ಪ್ರಕಾರ ಅಲ್ಲ, ಯಾರೇ ಪ್ರಕಾರ ವೇದ ನಿತ್ಯ ನೀನೇ ಹೇಳ್ತೀನಿ. ವೇದ ನಿತ್ಯ ಅಲ್ಲ, ಅಪೌರುಷೇಯ. ಮೋಕ್ಷಾವಸ್ಥೆಯಲ್ಲಿ ವೇದನೂ ಇಲ್ಲ. ಅದ ಆ ಮೋಕ್ಷಾವಸ್ಥೆಯಲ್ಲಿ ಏನಿದೆ, ಮಿಥ್ಯಾತ್ವಮಾನ ಜಗತ್ತು ಸುಳ್ಳು ಎಂಬುವಂಥ ಏನು ವೇದದ, ಜಗತ್ತಿಗೆ ಸುಳ್ಳತ್ವವನ್ನು ಹೇಳುವ ವೇದ ಏನದ. ಮೋಕ್ಷೇಪಿ ಮಾನಂ, ಮೋಕ್ಷೊಳಗೂ ಪ್ರಮಾಣ ಹೌದು. ಅದು ಹೌದು ಪ್ರಮಾಣ ಮೋಕ್ಷೊಳಗೆ ಪ್ರಮಾಣ ಆಯಿತು. ಅದ್ವೈತ ಹಾನಿಶ್ಯ, ಅದ್ವೈತ ಹಾನಿ ಆಗ್ತದೆ. ಯಾಕೆ ಹೇಳ್ರಿ, ಅಲ್ಲಿ ಪ್ರಾಮಾಣ್ಯನೇ ಗ್ರಹಣ ಆಗ್ತದೆ. ಪ್ರಾಮಾಣ್ಯ ಅಂದ್ರೆ ಸತ್ಯ. ಮೋಕ್ಷಾವಸ್ಥೆಯಲ್ಲಿಯೂ ವಿಶ್ವಮಿಥ್ಯಾತ್ವವನ್ನು ಹೇಳುವ ವಾಕ್ಯ ಸತ್ಯವಾದರೆ ಅದ್ವೈತ ಹಾನಿ ಆಗ್ತದೆ. ಎರಡು ಸತ್ಯ, ಬ್ರಹ್ಮನ್ ಸತ್ಯ, ವಾಕ್ಯವನ್ನು ಸತ್ಯ. ಯಾವ ವಾಕ್ಯ? ಮಿಥ್ಯಾತ್ವ ವಾಕ್ಯ. ಗುಜರ ಮೋಕ್ಷ ಒಳಗೆ ಈ ಜಗತ್ತಿನ ಗದ್ದು ಬೇಡ, ನೀವು ಮುಂದೆ ಹೋಗೋ ದೇಹ ನಾನು ಹಸ್ತಕ್ಕಿಂತ ಜಗತ್ತಿಗೆ ಸುಳ್ಳವರು ಹೇಳ್ತಕ್ಕಂಥ ಒಂದು ವಾಕ್ಯ, ವೇದವಾಕ್ಯ. ಓಕೆ, ಒಪ್ಕೊಂಡು ಜಗತ್ತಿಗೆ ಮಿಥ್ಯಾತ್ವ ಹೇಳುವ ಈ ವೇದವಾಕ್ಯವು ಮೋಕ್ಷ ಆಗದನು ಇರಬೇಕು ಅವ್ರ ಪ್ರಕಾರ.
ಯಾಕೆ ಹೇಳ್ಬೇಕು ನಿತ್ಯ ನಿತ್ಯದ ವೇದ ನಿತ್ಯ ವೇದ ಎಲ್ಲ ವೇಳೆ ಹೇಳಿ ಆ ಎಲ್ಲ ವೇಳೆ ಮಿಥ್ಯಾತ್ವ ಪ್ರಮಾಣ ವೇದ ಇರೋದು ಮೋಕ್ಷದಾಗ ಆ ಮೋಕ್ಷವಾಗಿ ಅದು ಪ್ರಮಾಣ ಹೌದಾ? ಹೌದು. ಪ್ರಮಾಣ ಸತ್ಯ, ಸತ್ಯನೋ ಮಿಥ್ಯ. ಸತ್ಯ ಸತ್ಯ ಅಂದ್ರೆ ಏನಾಯ್ತು? ಅದ್ವೈತ ಅದ್ವೈತ. ಯಾಕಂದ್ರೆ ನಾನು ಅಂತ ಹೇಳಿದ್ರೆ ಎರಡು ಸತ್ಯ ಬ್ರಹ್ಮೋಪಾತ ವಾಕ್ಯ ಯಾವ ವಾಕ್ಯ? ಅದ್ವೈತ ಹೇಳೋ ವಾಕ್ಯ ಹೀಗೆ ವಾಕ್ಯ ಅದು ಸುಳ್ಳು, ಅದು ಸುಳ್ಳು ಅಂತ ಹೇಳಿದ್ರೆ ಮೋಕ್ಷ ಅದ್ವೈತ ಅಲ್ಲ, ಅದ್ವೈತ ಸುಳ್ಳಾಯ್ತು. ಅದ್ವೈತ ಸುಳ್ಳ. ಮಾನತ್ವೇ ಅದ್ವೈತ ಹಾನಿಶ್ಯ ಅಮಾನತ್ವೇಪಿ ಅಮೋಕ್ಷದ. ಅಮಾನತ್ವ ಪ್ರಮಾಣ ಅಲ್ಲ ಅಂದ್ರೆ ಮೋಕ್ಷಾವಸ್ಥನೆ ಅಲ್ಲ. ಯಾಕಂದ್ರೆ ಜಗತ್ ಮಿಥ್ಯಾ ಎಂಬುವಂತಹ ವಾಕ್ಯ ಅಪ್ರಾಮಾಣಿಕ ಆಯಿತು. ಜಗತ್ ಮಿಥ್ಯಾ ಅಂತ ಗೊತ್ತಾಗೋದೇ ಮೋಕ್ಷ ಒಳಗೆ, ಇಲ್ಲಿ ಗೊತ್ತಾಗಂಗಿಲ್ಲ ಅವನ ಪ್ರಕಾರ. ಅವನ ಪ್ರಕಾರ. ಜಗತ್ ಮಿಥ್ಯಾ ಅಂತ ಗೊತ್ತಾಗುವ ವಾಕ್ಯ ಪ್ರಮಾಣದ ಏನಾಯ್ತು? ಮೋಕ್ಷ ಅನ್ನೋದು ಅವನ ಏನು ಗೊತ್ತಂದ್ರೆ ಮೋಕ್ಷ ಅಂದ್ರೆ ಏನು ಗೊತ್ತಂದ್ರೆ ಎಲ್ಲವೂ ಸುಳ್ಳು ಎಂಬುವಂತಹ ತಿಳುವಳಿಕೆನೇ ಮೋಕ್ಷ. ಆ ಅವಸ್ಥೆಯಲ್ಲಿ ಎಲ್ಲವೂ ಸುಳ್ಳು ಎಂಬುವಂತಹ ತಿಳುವಳಿಕೆ ಸುಳ್ಳಾಯ್ತದ ಮೋಕ್ಷ ಅನ್ನೋದು. ಸತ್ಯ ಆಯ್ತಂದ್ರೆ ಏನಾಯ್ತು ಹೇಳ್ರಿ? ಅದ್ವೈತ ಮಾನತ್ವೇ ಅದ್ವೈತ ಹಾನಿಶ್ಯ ಅನು ವ್ಯಾಖ್ಯಾನ ಮಾಡಿರಿ. ಮಾನತ್ವೇ ಅದ್ವೈತ ಅಮಾನತ್ವೇಪಿ ಅಮೋಕ್ಷದಾಶ್ಯ. ಅದು ಜಗತ್ತೆಲ್ಲೋ ಸುಳ್ಳು ಅಂತಕ್ಕಂಥ ವಾಕ್ಯ ಪ್ರಾಮಾಣಿಕ ಆಯ್ತು. ಮೋಕ್ಷ ಅನ್ನೋದು ಯಾಕೆ ಹೇಳಿ? ಮೋಕ್ಷ ಯಾಕಂದ್ರೆ ಹೇಳ್ರಿ ಜಗತ್ ಸತ್ಯ. ಹಾ, ಆ ಜಗತ್ ಸತ್ಯ ಆಯ್ತು. ನೋಡಿ ಎಲ್ಲ ಜಗತ್ತು ಸುಳ್ಳಿತ್ತು ಎಂಬ ತಿಳುವಳಿಕೆನೇ ಮೋಕ್ಷ ಅವರಲ್ಲೇ. ನಾನೇ ಸುಳ್ಳಾಗಿ ಹೋಯ್ತ ಏನಾಯ್ತು? ಮೋಕ್ಷನೇ ಅಲ್ಲ. ವಿಶ್ವಸ್ಯ ಪುನರಾಪತ್ತಿ ಮುಕ್ತತ್ವಂ ತಥಾ ಕಾಲೇ ಅಸ್ತಿ ಚೇತ್ ಅಸ್ತಿ ಚೇತ್ ಅಸ್ತಿ ಚೇತ್ ಮುಕ್ತಾವಸ್ಥಾ ಚ ಅಸ್ತಿ ಚೇತ್ ಮುಕ್ತಾವಸ್ಥಾ ಚ ದ್ವೈತಾಪತ್ತಿರಥೋನ್ಯಥಾ ಮುಕ್ತತ್ವಂ ತಥಾ ಕಾಲೇ ಅಮುಕ್ತತ್ವಂ ತಥಾ ಕಾಲೇ ಕಾಲಾಧೀನಾ ಹಿ ಮುಕ್ತತಾ. ಕಾಲಾಧೀನಾ ಹಿ ಮುಕ್ತತಾ. ಮಧ್ವ ಜಯಂತಿ ನಿಮಿತ್ತಕವಾಗಿ ನಿನ್ನೆ ಹೇಳಬೇಕಾಗಿತ್ತು, ಹೇಳಿಲ್ಲ. ಮಧ್ವಾಚಾರ್ಯ ಸ್ಮರಣ ನಾವು ಮಾಡೋಣ ಅಂತ. ಮಧ್ವಾಚಾರ್ಯರು ಅವತಾರ ಮಾಡೋಕ್ಕಿಂತ ಮೊದಲ ಮಧ್ವಿಜಯದಲ್ಲಿ 2ನೇ ಸರ್ಗದ ಆರಂಭದಲ್ಲಿ ಮಧ್ವಾಚಾರ್ಯ ಅವತಾರಕ್ಕಿಂತ ಮೊದಲ ಕಾಲ ಹೆಂಗಿತ್ತು? ಜ್ಞಾನ ಭಾನು ಅತಿಕಾಲ ಮರೇನ ಲೀನಿ. ಜ್ಞಾನ ಅಂದರೆ ಶುದ್ಧವಾದಂತಹ ಜ್ಞಾನ. ಶುದ್ಧ ಜ್ಞಾನ ಎಂಬ ಸೂರ್ಯ ಕಲಿಕಾಲ ಬಲದಿಂದ ಮೋಡಗಳ ಕವಿದ ಸೂರ್ಯ ಹಂಗೆ ಅಡಗ್ತಾನೆ. ಒಳ್ಳೆಯ ಜ್ಞಾನ ಹೋಗ್ಬಿಟ್ಟು ಅದು ಇತ್ತು ಕಾಣಿಸ್ತದೆ. ಉಲ್ಟಾ ಯಾವಾಗ ಸೂರ್ಯ ಅಡಗ್ತಾನೆ ಹೇಳಿದ್ರೆ ಕರ್ಜೆ ಬಂದಾಗ ದುರ್ಭಾಷ್ಯ ಸಂತತಿತ ದುಷ್ಟ ಭಾಷೆಗಳು ದುಷ್ಟ ಮತಗಳೆಂಬುವಂತಹ ಕತ್ತಲೆಯ ಸಂತತಿ, ಕತ್ತಲೆಯ ಸಮೂಹ. ದುರ್ಭಾಷ್ಯ ಎಂಬ ಕತ್ತಲೆಯ ಸಮೂಹದಿಂದ ಏನಾಯಿತು? ಜಗತ್ತೆಲ್ಲವೂ ಕೂಡ ಅಂಧೆ ದುರ್ಭಾಷ್ಯ ಸಂತಮಸ ಸಂತತಿತ. ನೋಡಿ, ದುರ್ಭಾಷ್ಯ ಎಂಬ ಕತ್ತಲೆಯ ಸಮೂಹದಿಂದ ಅಂಧೆ ಎಲ್ಲ ಕಡೆಗೆ ಕತ್ತಲೆ ಆಗಿ ಮುಂದಿನ ಜನೇ ಅಂಧೆ, ಜನರು ಕೂಡಾಗಿತ್ತು. ಕತ್ಲೆ ಎಲ್ಲ ಕಂಡಿದ್ರು ಕೂಡಾಗಿತ್ತು. ಭಾಷ್ಯ ಸಂತಮಸ ಸಂತೋ ಜನೇ. ಸರಿ ಆಗಲಿ ತಮ್ಮ ಮಾರ್ಗ ಸದಾ ಸ್ಖಲತಿ ಖಿನ್ನ. ಸತಾ ಮಾರ್ಗ ಸ್ಖಲತಿ ಮೂರನೇದು. ಸೂರ್ಯನೂ ಯುದ್ಧ ಮುಣಿಗಿದ, ಕತ್ತೆಲ್ಲ ಕೆಳಗೆ ಆಯ್ತು, ಮಂದೆಲ್ಲ ಕೋಡ್ರಾದ್ರು. ಆ ಕೋಳಿ ಅಂದ್ರೆ ಮಾರ್ಗ ಸದಾ ಸ್ಖಲತಿ. ಸಜ್ಜನರು ಒಳ್ಳೆಯ ಮಾರ್ಗದಿಂದ ಜಾರಿ ಕೆಟ್ಟವಾಗಿ ಪಟ್ಟಾರ. ಪರಿಣಾಮ ಶುದ್ಧ ಜ್ಞಾನ, ಜಗತ್ತಿನೊಳಗೆ ಶುದ್ಧ ಜ್ಞಾನ ಬಂದಿರ್ತದ. ಅಷ್ಟೇ ಅನ್ನೋದು ಅಜ್ಞಾನವೂ ಬರ್ತದೆ.
ಅಜ್ಞಾನ ಬಂದು ಬರಲಿ ಅಂದ್ರೆ ಅಜ್ಞಾನ ನೀವು ಒಳ್ಳೆ ಹಾದಿ ತಪ್ಪ ಕಡೆ ಹೋಗ್ರಿ. ಅಜ್ಞಾನ ಬರ್ತಿರ್ತಾರೆ ನಮಗೇನು ಮಾಡ್ತಾರೆ, ನಮಗೂ ಕೊಡ್ಬೇಕು. ಎಲ್ಲ ಕಡೆ ಕೊರೋನಾ ಬಂದ, ನಮ್ಮ ಮನೆಗೆ ಕೊರೋನಾ ಬಂತಿಲ್ಲ, 2 ಕವರ್ ಮೇಲೆ ಹಾಕಿದ್ರು ಬರುದೇ. ಆ ಅಜ್ಞಾನ ಬಂದಾಗ ಏನಾಗ್ತದೆ, ಮಾರ್ಗ ಸ್ಖಲತೆ, ಉತ್ತಮವಾದಂತಹ ಮಾರ್ಗದಿಂದ ಜಾರಿ ಬರ್ತದೆ. ಖಿನ್ನರದ ಈ ಸಜ್ಜನರು ಹಾದಿ ತಪ್ಪಿದ್ರು ಅಂದ್ರೆ ದೇವತೆಗಳಿಗೆ ಆ ದುಃಖ. ಕೆಟ್ಟವ ಕೆಟ್ಟೇ ಇರ್ತಾನೆ, ಕಟಾಲದಾಗೆ ಓಡಾಡೋ ಪ್ರಾಣಿಗಳಿರ್ತಾವಲ್ಲ ಅವು ಅಯ್ಯೋ ಅನ್ನಂಗಿಲ್ಲ. ನೆಲದ ಸ್ವಚ್ಛ ಓಡಾಡೋ ಘಟಾಲದ ಬಿದ್ದಂತ ತೆಗಿತಾವೆ, ಅವ್ನು ನೋಡಿ ಅಯ್ಯೋ ಅಂತ ಅನಿಸ್ತದೆ. ಘಟಾಲದ ಜನ ಓಡಾಡ್ತಿರ್ತಾವೆ ಎಷ್ಟೋ ಪ್ರಾಣಿಗಳು, ಅದು ಅಯ್ಯೋ ಅರ್ಥಂಗೆ ಅವು ಅಲ್ಲೇ ಇರ್ತಾವಲ್ಲ. ಸಜ್ಜನರು, ಸದ್ವೈಷ್ಣವರು, ಬ್ರಾಹ್ಮಣರು, ಬ್ರಾಹ್ಮಣರ ಒಳಗೆ ಜಾತಿ ಆಗಿಬಿಡುತ್ತೆ, ಎಲ್ಲ ಚಲೋ ಗುರುಗಳ ಮೇಲವಾಗಿರುತ್ತೆ. ಅವ ಎಲ್ಲೋ ಕೆಟ್ಟ ಹೊಟ್ಟೆದ ಹೋಗಿ ಸರಿ ಕೊಡ್ಲಿಕ್ಕಂತ ಅಯ್ಯೋ ಅಂತೀವಿ. ಅವ ಕೆಟ್ಟ ಸಂಪರ್ಕ ಮಾಡಿದಾನ ಅಯ್ಯೋ ಅಂತೀವಿ. ಅವ ಕೆಟ್ಟ ವಿಚಾರ ಮಾಡಿದ ಅಯ್ಯೋ ಅಂತೀವಿ. ಅಯ್ಯೋ ಅಯ್ಯೋ ಅಂತ ಅನ್ನೋದು ಯಾವಾಗ ಹೇಳ್ರಿ, ಒಳ್ಳೆ ಮಂದಿ ಕೆಟ್ಟ ಹಾದಿ ಹಿಡ್ದ. ಅದಕ್ಕೆ ಮಾರ್ಗಾಸ್ಥತಾಂ ಸ್ಖಲತಿ ಖಿನ್ನರದೋ ಮುಕುಂದ ಖಿನ್ನರದ ದೇವಾಹ. ನಮ್ಮನ್ನು ನೋಡಿ ಖಿನ್ನರದ ಅಂದ್ರೇನು, ನಮ್ಮನ್ನು ನೋಡಿ ದುಃಖಿತರಾದಂತಹ ದೇವತೆಗಳು ಮುಕುಂದನ್ನು ಶರಣ ಮುಕುಂದನನ್ನು ಕುರಿತು ಶರಣಾಗತರ. ನೋಡಿ, ದೇವತೆಗಳು ತಮಗೆ ತೊಂದರೆ ಆಗ್ಯದ ಅಂತ ಶರಣಾಗತರಾಗಿಲ್ಲ. ಸಜ್ಜನರಿಗೆ ತೊಂದರೆ, ಅವ್ರಿಗೇನು ಹಾನಿ ಆಗಿದ್ದಿಲ್ಲ, ಅವ್ರಿಗೆ ಜ್ಞಾನ ಏನು ಹಾನಿ ಆಗಿಲ್ಲ, ಜ್ಞಾನ ಇತ್ತು. ಆದರೆ ಸಾತ್ವಿಕ ಸಜ್ಜನರು, ಗೋಲೋಕದಾಗಿದ್ದಂತಹ ಸಜ್ಜನರು, ಮೋಕ್ಷಕ್ಕೆ ಹೋಗುವ ಸಜ್ಜನರು ಈ ದುಷ್ಟ ಮತಗಳ ಎಂಬ ಕತ್ತರೆ ಒಳಗೆ ಸಿಲುಕಿ ಅಡ್ಡಾದಿ ಹಿಡಿದ. ಇವ್ರು ಅಡ್ಡಾದಿ ಹಿಡಿದು ನೋಡಿ ಅವ್ರು ಕೆಟ್ಟಂತೆ. ಅದೇನಾಯ್ತು, ಇದು ಸಂಕೇತ ಏನಾಯ್ತು, ನಮ್ಮ ಸುತ್ತಮುತ್ತಲು ಇರ್ತಕ್ಕಂಥ ನಮ್ಮ ಪರಿವಾರದವರು, ನಮ್ಮ ವೈಷ್ಣವರು, ನಮ್ಮ ಬ್ರಾಹ್ಮಣರು ಏನು ಸರಿಯಾಗಿ ಹಾದಿ ತಪ್ಪು ಹಾದಿ ಹಿಡಿದಾಗ ಅವ್ರು ನೋಡಿ ನಮಗೆ ಸ್ವಲ್ಪ ಮನಸ್ಸಿಗೆ ಕೆಟ್ಟ ಅನಿಸ್ಬೇಕು. ಉದ್ಧಾರ ಮಾಡುವ ಬೈಕ್ ಬಿಟ್ಟು ತೊಗೊಂಡೇನು ಮಾಡಿದ್ರೆ ನಮ್ಮ ಪಾಡಿನ ಚಲೋ ಇದ್ರಾಯ್ತು, ಏನಾದರೂ ಹಾಕೊಳ್ಳಿ ಅಕ್ಕ ಇನ್ನೇನಲ್ಲ ಇಲ್ರಿ ನಾವು ಹೊರಟು ನಮಗೆ ಬೈತಾರ ಅಂತ ಆಡ್ತಾನೆ. ಕೂಸು ಊಟ ಮಾಡೋಂಗಿಲ್ಲ ಅಂತ ತಾಯಿ ಬಿಡ್ತಾಳೆ, ಓಡಿ ತೊಗೊಂಬಂದು ಮಾಡಿ ಕೈಲಿ ಎಷ್ಟಾಗ್ದಷ್ಟು ಮಾಡಲೇಬೇಕಿಲ್ಲ. ಅದಕ್ಕೆ ದೇವತೆಗಳು ಏನು ಮಾಡಿದ್ರು, ಖಿನ್ನರದ ದೇವಾಹ ಮುಕುಂದ, ಆ ಮುಕುಂದನಿಗೆ ಶರಣಾಗತ. ಸರಿ, ಶರಣಾಗತಗಳು ಪರಮಾತ್ಮ ಬಂದಿರಲ್ಲ ಇದ್ದು. ನಾತಃ ಕರೋತಿ ಯೋಗೋತಿ ಅನುದ್ಭೂಷೋ. ಪರಮಾತ್ಮಂದ ಕೃತತ್ರೇತ ದ್ವಾಪರ ತನಕ ನಾನು ಇಂಥ ಅವತಾರ ಬಂದ, ನಾನೇ ಅವತಾರ ಮಾಡಿ ಏನ್ರಿ ನರಸಿಂಹ ಆದ, ಕೃತಿಕ ನರಸಿಂಹ ವರಾಹ ಆದ, ಇತ್ತಾಗಿಲ್ಲ ರಾಮ ಪರಶುರಾಮ, ಮಧುರ ಕೃಷ್ಣ ಆದ, ವೇದವ್ಯಾಸ. ಈಗೂ ಬಾ ಅಂದ್ರೆ ಹೆಂಗೆ ಬರ್ತಾರೆ, ಇದು ಕಲಿಯುವುದು. ನಾತಃ ಕಲೋ ತ್ರಿಯುಗಭೂತಿ ನೋಡಿ ಅಲ್ಲೇ ಉತ್ತರ. ತ್ರಿಯುಗಭೂತಿ ಅಂದ್ರೆ 3 ಯುಗದಲ್ಲಿ ಅವತಾರ ಮಾಡುವ ಪರಮಾತ್ಮ. ಸಣ್ಣ ವಾಕ್ಯದಾಗಿ ಅದಕ್ಕೆ ನನಗಂತೂ 3 ಯುಗದೊಳಗೆ ನಾ ಅವತಾರ ಮಾಡೋ ಹೋಗಿಲ್ಲ. ಬ್ರಹ್ಮಾಂಡ ಇನ್ನು ಯಾರೇ ಸೆಕೆಂಡ್ ಸ್ಟೇಜಲ್ಲಿ ಇರ್ತಾರೆ ಲೀಡರ್ ಅಂತಾರೆ, ಯಾರು ಬ್ರಹ್ಮದೇವರು. ಬ್ರಹ್ಮಾಂಡ ಅನಮತ ಆದಮನಾದಿ ದೀಕ್ಷು ನೋಡಿ, ಬ್ರಹ್ಮದೇವ್ರಿಗೆ ಅವತಾರ ಇಲ್ಲ. ಅದು ಯಾವ ಹೆಚ್ಚು ಆಫೀಸು, ಅದು ಎಂದೂ ಬ್ರಹ್ಮದೇವ್ರ ಅವತಾರ ಆಗಿದೆ, ಬ್ರಹ್ಮದೇವ ಅವತಾರ ಆಗಿದೆ ಅನಾದಿ ದೀಕ್ಷು. ಹೀಗಾಗಿ ನೀವು ಅವತಾರ ಮಾಡ್ರಪ್ಪ ಅಂತ ಅವ್ರಿಗೆ ಅನ್ಯಾಯ ಮಾಡಿ ಬರಂಗಿಲ್ಲ. ಯಾಕೆ ಹೇಳ್ರಿ, ಅವತಾರ ಹೌದು. ಈಗ ನಿನಗ ಕಾಲವ ನಡಿಪ ಹೋಗೋದು, ಆಫೀಸ್ ಹೋಗೋದು ನಡಿಪ ಸರದ ಆಕಾಶ ಹಾರೋಣ ನಡೆಯೋದ ರೆಕ್ಕೆ ಪೊಕ್ಕೆದ. ಹಂಗೆ ಬ್ರಹ್ಮಾಂಡ ಅನವತಾರಂ ಬ್ರಹ್ಮಾಂಡಂ ಅಂದ್ರೆ
ಯಾವ ಅವತಾರಕ್ಕೂ ಕಾಲನಿದ್ದಕ್ಕಂಥ ಒಂದೇ ಅವತಾರ ಮಾಡಲಿಕ್ಕೆ ಅವಕಾಶ. ಸರ್ವಜ್ಞಮನ್ಯವನವೇಕ್ಷ. ಇನ್ನು ಕೆಳಗೆ ಹೋಗೋದು ಸರ್ವಜ್ಞ ಇರಬೇಕು. ಅವರಂಗೆ 11 ಆಗಿನ ಅವನು ಕೂಡ ಚಹಾ ಬಿಡಿಸ್ಕೊ ತಾನು ಚಹಾ ಕುಡಿಸ್ಕೊಂಡದ್ದು. ಯಾಕೆ ಬಂದಿದ್ದೀ ಚಹಾ ಬಿಡಿಸ್ಕೊಂಡು ನೀನು ಚಹಾ ಕುಡ್ಕೊತೀರಿ. ಅದೇ ನಾವು ಕುಡಿದು ಮುಂದೆ ನೋಡ್ತಲ್ಲ ಅವನು ಅವ್ರಿಗೆ ಹೋಗ್ಬಿಡ್ತು. ನಮಾಜ್ ಮಾಡ್ಲಿಕ್ಕೆ ಹೋಗಿ ಮಸೂದಿಗೆ ಹೋಗಿ ಅಂತ. ಸರ್ವಜ್ಞ ಮಾನ್ಯ ಅಂದ್ರೆ ಇನ್ನೊಬ್ಬರು ತಿದ್ದಬೇಕಾದ್ರೆ ಸರ್ವಜ್ಞ ಬೇಕವ, ಅಲ್ಪಜ್ಞಂದ್ರೆ ಉಪಯೋಗ ಇಲ್ಲ. ಅವಾಗ ವಾಯುದೇವರನ್ನ ಬಿಟ್ಟು ಇನ್ನೊಂದು ಯಾರು ಕಾಣ್ತಿಲ್ಲ. ನಾಲ್ಕು ಅವತಾರ ಮಾಡೋಂಗಿಲ್ಲ, ಬ್ರಹ್ಮೇರಿ ಅವತಾರೇ ಇಲ್ಲ. ಇನ್ನು ಉಳಿದವ್ರು ಯಾರು? ಭಾವನಿಂದ ಸರ್ವಜ್ಞ ಅನ್ನೋರು ಯಾರು? ಅಂದರೆ ಅವ್ರ ಕೆಳಗೆ ಹೋಗಿ ಅಲ್ಲಿ ಅಜ್ಞಾನದ ಬಿರುಗಾಳಿಯನ್ನು ತಡ್ಕೊಂಡು ಅಜ್ಞಾನ ನಾಶ ಮಾಡೋ ತಾಕತ್ತಿದ್ದವ್ರು ಯಾರೂ ಇಲ್ಲ. ನಾವು ವಾಯುದೇವರ ಸ್ಮಿರಾನನ ಮುಗುಳು ನಗೆಯಿಂದ ಸಾಕ್ಷಾತ್ ಪರಮಾತ್ಮನು ಭುವನ ಜೀವನಂ ಆಭವಾಸಿ. ಭುವನ ಜೀವನ ಅಂದ್ರೆ ಯಾರು? ಭುವನ ಜೀವನ ಅಂದ್ರೆ ಯಾರು? ಯಾಕ ಜೀವನ ಜಗತ್ತಿಗೆ ಶ್ವಾಸೋಚ್ಛ್ವಾಸ ಕೊಡುವವನಾಗ್ಯಾನ. ಅವನ ಕುರಿತು ಹೇಳಿ ಏನು ಹೇಳಿದ್ರು? ಏನಪ್ಪ ವಾಯುದೇವರೇ, ಎಲ್ಲ ಮಂದಿ ವೇದವಾಕ್ಯದಿಂದ ಹೊರಕೊಂಟಾರ, ನೀನು ಹೋಗಿ ಅವತಾರ ಮಾಡಿ ಅವರಿಗೆ ಎಲ್ಲರಿಗೂ ಉಪದೇಶ ಮಾಡಿ ಆನಂದವನ್ನು ಉಂಟು ಮಾಡು. ಅವಾಗ ಪರಮಾತ್ಮನ ಆಜ್ಞಾ ಕೇಳಿ ಪರಮಾತ್ಮನ ಆಜ್ಞಾ ಸ್ವೀಕಾರ ಮಾಡಿದ್ರು. ಆಗಲಿ ಸ್ವಾಮಿ. ಅದೇ ವೇಳೆ ಕೆಳಗಿನ ದೇವತೆಗಳು ಸ್ವಾಮಿ ಅವತಾರ ಮಾಡಬೇಕಂತ ಅವರು ಪ್ರಾರ್ಥನೆ ಮಾಡಿದ್ರು. ಅದಕ್ಕೆ ಈ ಕಾವ್ಯ ನೋಡ್ರಿ, ದೇವರ ಆಜ್ಞೆಯನ್ನು ಶಿರಸಾಧಾರಣ ಮಾಡಿದ್ರು. ಹೆಂಗೆ ಅಂದ್ರೆ ತಲೆ ಮೇಲೆ ಕಿರೀಟ ಹೆಂಗೆ ಧಾರಣ ಮಾಡ್ತಾರೆ. ಇತರ ದೇವತೆಗಳು ಮಾಡಿದ ಪ್ರಾರ್ಥನೆ ಹೆಂಗೆ ಧಾರಣ ಮಾಡಿದ್ರು? ಹಾರ ಹಾಕ್ಸೋತಾರೆ, ಹಾರ ಹಾಕ್ಸೋ ಹಂಗೆ ಮಾಡಿ. ಏನಾಯ್ತು ಈಗ? ಹಾರ ಅಂದ್ರೆ ಸತ್ಕಾರ ಬೇರೆ, ಪ್ರಶಸ್ತಿ ಬೇರೆ. ಪ್ರಶಸ್ತಿ ಅಂದ್ರೆ ಕಿರೀಟ, ಕಿರೀಟ ಹಾಕೊಂಡು ದೊಡ್ಡವಿರಬೇಕು, ಸಾಂಬಾರ್ಗೆ ಕಿರೀಟ ಹಾಕ್ಸೋಬಾರ್ದು. ಹಾರ ಪ್ರಶಸ್ತಿ ಅಂತ ಏನದಲ್ಲ, ಅದು ದೊಡ್ಡವ್ರು ಕೊಡಬೇಕು, ಎಲ್ಲಕ್ಕಿಂತ ದೊಡ್ಡವ್ರು ಇರಬೇಕು. ಸತ್ಕಾರ ಅಂತ ಏನದ, ಅದು ಸಣ್ಣವ್ರು. ಯಾರ್ಯಾರಿಗೂ ಪ್ರಶಸ್ತಿ ಕೊಡ್ತಾನೆ ಬರೀ ಅಂದ್ರೆ ಪ್ರಶಸ್ತಿ ಅವನು ತೊಗೊಂಗ ನಾವು ನೀ ಯಾರು ಕೊಡೋ ಪ್ರಶಸ್ತಿ ಹೋಗ. ಈ ಭೀಮಸೇನ್ ಜೋಶಿ ಮನೆಗೆ ಹೋಗಿ ನಾವು ಮೋಡಿ ಮನೆ ಹುಡುಗರು ಭಜನೆ ಮಾಡಿ ಅಂತ ಪ್ರಶಸ್ತಿ ಕೊಡ್ತೀವಿ. ಹೋಗೋಲ್ಲ ಹಂಗೆ ಪ್ರಶಸ್ತಿ ಕೊಡ್ತೀವಿ. ಹೋಗಿ ಸತ್ಕಾರ ಮಾಡ್ತೀವಿ ಅಂದ್ರೆ ಸ್ವಲ್ಪ ಹಂಗೆ ವಾಯುದೇವ್ರ ಏಕಕಾಲಕ್ಕೇನೆ ಪ್ರಶಸ್ತಿನೂ ತೊಗೊಂಡ್ರು, ಸತ್ಕಾರ ಮಾಡಿದ್ರು. ಭಗವಂತನಿಂದ ನೀ ಯೋಗ್ಯ, ಸರ್ವಜ್ಞ ಮನ್ಯ ಮನವೇಕ್ಷ, ನೀನೇ ಅಲ್ಲಿ ಹೋಗಿ ಮಾಡಬೇಕು. ಪ್ರಾರ್ಥನಾ ಸ್ವೀಕಾರ ಮಾಡಿ ಅವರು ಉಡುಪಿ ಒಳಗಿರ್ತಕ್ಕಂತಹ ಪಾಲಿಕ ಕ್ಷೇತ್ರದಲ್ಲಿ ಅಲ್ಲಿ ದುರ್ಗಾ ಬೆಟ್ಟ ಪರಶುರಾಮ ಸ್ಥಾಪನೆ ಮಾಡಿದ ಜಾಗ ಮಾಡಿ ಅಲ್ಲಿ ಮದ್ದಿಗೆ ಭಟ್ಟರೆ 30 ದಂಪತಿಗಳಲ್ಲಿ ವೇದವತಿ ಅಲ್ಲಿ ವಾಯುದೇವರು ಬಂದು ವಿಜಯದಶಮಿ ದಿವಸ ಅವರು ಸತ್ಕಾರ ಅವತಾರ ಮಾಡಿದರು. ಅವತಾರ ಮಾಡುವ ಲೆಕ್ಕ ಹಂಗೆ ಅಲ್ಲ, ಅವರು ಮದ್ದಿಗೆ ಭಟ್ಟ ದಂಪತಿಗಳಲ್ಲಿ ಅವ್ರ ಹೆಂಡತಿ ಗರ್ಭಿಣಿ ಆಗಿದ್ದರು. ಅದೇ ಒಬ್ಬ ದೇವತಾ ಇದ್ದ, ಗರ್ಭಿಣಿ ಆಗಿದ್ದರು. ಗರ್ಭವಾಸ ಮುಖ್ಯ ಇರಂಗಿಲ್ಲ. ಅದಕ್ಕೆ ಯಾವಾಗ 9 ತಿಂಗಳು ತುಂಬಿತು ಸತ್ಯಲೋಕದಿಂದ ವಾಯುದೇವರ ಕೆಳಗೆ ಬಂದು ಉಡುಪಿಗೆ ಬಂದು ಅನಂತೇಶ್ವರ ನಮಸ್ಕಾರ ಮಾಡಿದ್ರು. ಅವಾಗ ಅವ್ರ ಮನೆಗೆ ಹೋದರು. ಅವ್ರ ಮನೆಯೊಳಗಿದ್ದಂಥ ಏನು ಹೆಂಡತಿ ಗರ್ಭ ಇತ್ತು, ಅವಳಿಗಿಂದ ಜೀವಾತ್ಮ ಹೊರಗೆ ತೆಗೆದು ತಾವು ಒಳಗೆ ಪ್ರವೇಶ ಮಾಡಿ ಆಮೇಲೆ ಹೊರಗೆ ಬಂದು ವಿಜಯದಶಮಿ ದಿವಸ ಹೊರಗೆ ಬಂದು ಅವಾಗ ತಮ್ಮ ಪೂರ್ವ ಪಕ್ಷಸಿತ ಬಿಂಬ ವಿವ ಪ್ರಬುದ್ಧಂ ಯಾವತ್ ವಿಜೇಂದ್ರ ವನಿತಾ ಸುಷುವೆ ಔಸೇನ ವಾರವತ್ ವಿಷ್ಣು ಪನಮ್ಯ ಪವನಂ ತೇಯೌ ಹೇಳಿದ್ದಾರೆ. ಆಮೇಲೆ ಪುಷ್ಪವೃಷ್ಟಿ ಆಗಿ ವಾಸುದೇವ ಅಂತ ಹೆಸರಿಟ್ಟು ವಾಸುದೇವ. ವಾ ಪ್ಲಸ್ ಅಸು, ವಾ ಅಸು ದೇವ. ವಾ ಅಂದರೆ ಜ್ಞಾನ, ಅಸು ಅಂದರೆ ಪ್ರಾಣದೇವ. ಜ್ಞಾನಾರ್ಥಮೇವ
ಶುದ್ಧ ಜ್ಞಾನಕ್ಕಾಗಿ ವಸುದೇವರು ಅವತಾರ ಮಾಡಿದ್ದಾರೆ. ವಾದದಲ್ಲಿ ಜ್ಞಾನಕ್ಕಾಗಿ ಅಂದರೆ ಜ್ಞಾನವನ್ನು ಜಗತ್ತು ಕೊಡುವ ಸಲುವಾಗಿ ವಸುದೇವ ಪ್ರಾಣದೇವರು ಜ್ಞಾನಾರ್ಥಮೇವ ವಸುದೇವ ಏಷ, ಅದಕ್ಕೆ ಇವರಿಗೆ ವಾಸುದೇವ ಅಥವಾ ಎಂದು ವಾಸುದೇವ ಪದಭಕ್ತಿ ಎರಡನೇ ಅರ್ಥ. ವಾಸುದೇವರೂಪಿ ಪರಮಾತ್ಮದ ಭಕ್ತಿ ಅದ ಇವರಿಗೆ. ಎರಡು ಕಾರಣಗಳಿಂದ ಇವರಿಗೆ ವಾಸುದೇವ ಅಂತ ಮುಂದವರು ಎಲ್ಲಕ್ಕೆ ಸಂತೋಷ ಆಯಿತು. ದೇವತೆ ನಗಾರಗಳನ್ನು ಪಡೆಯೋದು, ಮದುವೆ ಭಟ್ರಿಗೆ ಗೊತ್ತಾಯಿತು, ಸಂತೋಷ. ಇದೇ ವಿಜಯ ಶ್ರೀಕೃಷ್ಣ. ನನಗೆ ನಾಳೆ ನಮ್ಮ ತಾಯಿಯವರು